ಪ್ರಜ್ಞೆ, ಜೀವನದ ಅರಿವು, ಈ ಒಂದು ವಿಷಯವನ್ನ ಕುರಿತು ಸೋದರ ಒಯ್ಯೆ ವಾಸುದೇವ ಅವರು ಸಹ ಎಲ್ಲರಿಗೂ ಕೂಡ ಚಿರಪರಿಚಿತರು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಅವರಿಗೆ ಈ ಜೆಕೆಯವರ ಸಾಹಿತ್ಯದ ಮೇಲೆ ತುಂಬ ಆಸಕ್ತಿ, ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಸಾಧ್ಯವಾದಷ್ಟು ಅಲ್ಲಿರ್ತಕ್ಕಂತಹ ಕೆಲವು ಕಠಿಣ ಭಾಷೆಗಳನ್ನು ಕೂಡ ಅವರದೇ ಆದಂತಹ ಒಂದು ಸಹಜ ಶೈಲಿಯಲ್ಲಿ ಹೇಳುವಂತಹ ಶಕ್ತಿಯನ್ನು ಹೊಂದಿದವರು ವಾಸುದೇವರು. ಸದ್ಯವರು ಬೆಂಗಳೂರಿನ ವಾಸ್ತವ್ಯ, ಚಿಂತಾಮಣಿಯವರ ಮೂಲ ವಾಸಸ್ಥಾನ, ಸದ್ಯದಲ್ಲಿ ಅವರು ಬೆಂಗಳೂರಿನಲ್ಲೇ ವಾಸ ಇದ್ದಾರೆ. ಈಗ ಅವರು ತಮ್ಮ ವಿಷಯವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳಿದೆ. ಅದಿಲ್ವಾ? ಇದಿಲ್ವಾ? ಇದೆ, ಸ್ವಲ್ಪ ಏರುಪೇರು ಆ ಕಡೆಯಿಂದ ನೋಡಿ ಪೊಸಿಷನ್ ಮಾಡ್ತೇನೆ. ಈ ಕಡೆಗೆ ಬರಬೇಕು. ಈ ಕಡೆ ಈ ಕಡೆ ಏನಾಗ್ತಿಲ್ಲ. ಜೀವನ್ಮುಕ್ತ ಮಹಾತ್ಮರನ್ನು ವಂದಿಸುತ್ತಾ, ಆನೋ ಭದ್ರಾಹ ಕೃತವ್ಯಂತು ವಿಶ್ವತಃ, ದಶ ದಿಕ್ಕುಗಳಿಂದ ಸದ್ಭಾವನೆಗಳು ಮೂಡಿಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಸಹೋದರ ಸಹೋದರಿಯರೇ, ನಾವು ಈ ಶಿಬಿರದಲ್ಲಿ ಅಧ್ಯಯನಕ್ಕೆ ತೆಗೆದುಕೊಂಡಿರತಕ್ಕಂಥ ಒಂದು ಪುಸ್ತಕ ಫ್ರೀಡಮ್ ಫ್ರಮ್ ನೋನ್ ಅಂತ, ಅಂದರೆ ತಿಳಿದು ಎಲ್ಲೋ ಬಿಟ್ಟು ಅಂತ ಒಂದು ಅನುವಾದ ಮಾಡಿದರೆ ಬಿಡುಗಡೆ ಅಂತ, ಬಿಡುಗಡೆಯ ಬೆಳಗು ಅಂತ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಿಡುಗಡೆ ಎಂದರೆ ಏನು ಅಂತ, ಜೆಕೆಯವರ ಉಪನ್ಯಾಸಗಳೆಲ್ಲವೂ ಕೂಡ ಬೋಧನಾ ರೂಪದಲ್ಲಿರಲಿಲ್ಲ. ಒಂದು ವಿಷಯವನ್ನು ತಗೊಂಡು ಸಂವಾದ ರೂಪದಲ್ಲೇ ಅವ್ರದ್ದೇ ಸುಮಾರು 80 ಭಾಗ ಅವರ ಸಂವಾದ ರೂಪದಲ್ಲಿ ಬಂದಿರತಕ್ಕಂಥ ಸಾಹಿತ್ಯ. ಆದ್ದರಿಂದ ಉಪನ್ಯಾಸಗಳಿಗೆ ಅವರು ಹೆಚ್ಚು ಗಮನ ಕೊಡಲಿಲ್ಲ, ಒತ್ತು ಕೊಡಲಿಲ್ಲ. ವಿಷಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕಂದ್ರೆ ಪರಸ್ಪರ ಸಂವಹನೆ ಆಗಬೇಕು, ಭಾವಗಳ ವಿನಿಮಯ ಆಗಬೇಕು. ಒಂದೇ ಸ್ತರದಲ್ಲಿ ಕೇಳುವ ಮತ್ತು ಕೇಳುವ ಇಬ್ಬರೂ ಕೂಡ, ಹೇಳುವ ಮತ್ತು ಕೇಳುವ ಇಬ್ಬರೂ ಕೂಡ ಒಂದೇ ಸ್ತರದಲ್ಲಿ ಚಿಂತನೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಅವರದು. ಹಾಗಾಗಿ ಈ ಒಂದು ಉಪನ್ಯಾಸದಲ್ಲೂ ಕೂಡ ಪರಸ್ಪರ ಚೆನ್ನಾಗಿತ್ತು. ಮತ್ತೆ ಏನೋ ಮಾಡಿದ್ರು, ಅಲ್ಲೇನೋ ಮಾಡಿದ್ರು. ಇಲ್ಲ, ಚೆನ್ನಾಗಿ ಬರ್ತಾ ಇತ್ತು. ಆನ್ ಮಾಡಿ ಸರ್.
ಸರಿಯಾಗಿದೆ, ಸರಿಯಾಗಿದೆ. ಸ್ವಲ್ಪ ಕಡಿಮೆ ಮಾಡಬೇಕಷ್ಟೆ. ಈಗ ಮೊದಲಿಗೆ ಬಿಡುಗಡೆ ಅಂದರೆ ಏನು ಅಂತ. ಬಿಡುಗಡೆ ಅಂದರೆ ಏನು, ಯಾವುದರಿಂದ? ಅನೇಕ ಸಲ ನಾವು ಕೇಳಿದ್ದೀವಿ, ಬೆಳಗ್ಗೆಯಿಂದಲೂ ಕೂಡ ಕೇಳ್ತಾ ಇದ್ದೀವಿ. ಈಗ ಬಿಡುಗಡೆ ಅಂದರೆ ಏನು ಅಂತ ನನಗೆ ಹೇಳಬೇಕು. ಬಿಡುಗಡೆ ಅಂದರೆ ಏನು, ಯಾವುದರಿಂದ ಬಿಡುಗಡೆ? ಯಾರಾದರೂ ಹೇಳ್ಬೋದು? ಬಂಧನದಿಂದ, ಬಂಧನ ಇದ್ದಾಗ ಮಾತ್ರ ಬಿಡುಗಡೆ ಅನ್ನೋದು ಶಬ್ದ ಬರುತ್ತೆ ಅಲ್ವಾ? ಒತ್ತಡದಿಂದ ಬಿಡುಗಡೆ, ಅಥವಾ ನಮ್ಮ ಏನು ಕಂಡೀಷನ್ಡ್ ಮೈಂಡ್ ಇರುತ್ತೆ, ಕೋಪ, ತಾಪ, ಅರಿಷಡ್ ವರ್ಗಗಳು, ಇವೆಲ್ಲ ನಮಗೆ ಯಾಂತ್ರಿಕವಾಗಿ ಏನೇನು ನಡೆಯುತ್ತೋ ಅದೆಲ್ಲವೂ ಕೂಡ ಬಂಧನಗಳೇ ನಮಗೆ. ಅಲ್ಲಿಂದ ಬಿಡುಗಡೆ ಅಂತ. ಬಿಡುಗಡೆ ಅಂದರೆ, ಈಗ ಸಂಸಾರದಲ್ಲಿ ಇರ್ತೀವಿ, ಸಂಸಾರದಿಂದ ಬಿಡುಗಡೆ ಅಂದರೆ ಏನು? ಸನ್ಯಾಸಿ ಆದರೆ ಬಿಡುಗಡೆನಾ? ಅದು ಪಾಯಿಂಟ್. ಅಂದರೆ ಅದು ನಮಗೆ ಹೇಗೆ ಗೊತ್ತಾಗುತ್ತೆ? ನಾವು ಅಂಟ್ಕೊಂಡಿಲ್ಲ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಮೇಡಮ್ ಹೇಳಿ. ಅಂದರೆ ಅದು ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ನಮಗೆ ಅದರಿಂದ ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಇರಬೇಕು ಅನ್ನೋದು ಸರಿನೇ, ಅದು ಥಿಯರಿ. ಆದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಬೇಜಾರಾಗಬಾರ್ದು. ಅದೇ ಸ್ಥಿತಿನಲ್ಲಿ ಇದ್ದಾಗ ಯಾವ ಸ್ಥಿತಿನಲ್ಲಿದ್ದರೋ, ಇಲ್ಲದೇ ಇದ್ದಾಗಲೂ ಕೂಡ ಅದೇ ಸ್ಥಿತಿನಲ್ಲಿ ಇರೋದು ಅಂತ. ಈಗ ಭೌತಿಕ ಬಂಧನ ಅಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡಿಪೆಂಡೆನ್ಸಿ ಅಂತೀವಿ ನಾವು, ಗಂಡ ಹೆಂಡತಿ ಮೇಲೋ, ಹೆಂಡತಿ ಗಂಡ ಮೇಲೋ, ಅಥವಾ ನಮ್ಮ ಭರವಸೆಗಳೆಲ್ಲವನ್ನೂ ಹೊತ್ಕೊಳ್ತಕ್ಕಂಥ ನಮ್ಮ ಮಗನ ಮೇಲೋ. ಈ ರೀತಿ ನಾವು ಯಾವಾಗಲೂ ಕೂಡ ಡಿಪೆಂಡೆನ್ಸಿನಲ್ಲೇ, ಅವಲಂಬನೆಯಲ್ಲೇ ನಮ್ಮ ಬದುಕು ಸಾಗ್ತಾ ಇದೆ. ಈ ಅವಲಂಬನೆ ಅನ್ನೋದು ಒಂದು ಬಂಧನ. ಇದು ಎರಡರಲ್ಲೂ, ಮಾನಸಿಕ ಮತ್ತು ಭೌತಿಕ ಎರಡೂ ಕೂಡ ಬಂಧನದಲ್ಲಿರುತ್ತೆ. ಆದರೆ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಅಥವಾ ಬಟ್ಟೆ ಐರನ್ ಮಾಡೋದಕ್ಕೆ ನೀವು ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಐರನ್ ಕೊಡ್ತೀರ ಬಟ್ಟೆ, ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಅಲ್ವಾ? ನಾವೇ ಮಾಡ್ಕೊಳಕ್ಕಾಗಲ್ಲ. ಅನೇಕ ವಿಷಯಗಳು ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಭೌತಿಕವಾಗಿ. ಅದಕ್ಕೆ ಮನೆಯಲ್ಲಿ ಕರೆಂಟ್ ರಿಪೇರಿ ಬರುತ್ತೆ, ನಾವು ಮಾಡ್ಕೊಳ್ತೀವ? ಏನು ಹೇಳ್ತೀವಿ ಅದನ್ನು? ಎಲೆಕ್ಟ್ರಿಷಿಯನ್ ಕರೆಸ್ತೀವಿ, ರಿಪೇರಿ ಮಾಡ್ಕೊಳ್ತೀವಿ, ಅವ್ರಿಗೆ ಕಾಸು ಕೊಟ್ಟು ಕಳಿಸ್ಬಿಡ್ತೀವಿ. ಏನಾದರೂ ಅವ್ರ ಮೇಲೆ ಅವಲಂಬನೆ ಆಗಿದ್ದೀವ ನಾವು? ಮಾನಸಿಕವಾಗಿ ಏನಾದರೂ ಅವಲಂಬನೆ ಆಗಿದ್ದೀವ? ಅಲ್ಲಿಗೆ ಮುಗೀತು ವ್ಯವಹಾರ, ನಮಗೂ ಅವ್ರಿಗೂ ವ್ಯವಹಾರ ಮುಗೀತು. ಆದ್ದರಿಂದ ಭೌತಿಕ ಅವಲಂಬನೆ ಅನ್ನೋದು ಈ ಸಾಮಾಜಿಕ ಜೀವನದಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿ. ನಾವೊಬ್ಬರೇ ಇಂಡಿಪೆಂಡೆಂಟ್ ಆಗಿ, ನಾನೊಬ್ಬನೇ ಏಕಾಕಿಯಾಗಿ ಜೀವನ ಮಾಡ್ತೀನಿ ಅಂದರೆ ಆಗಲ್ಲ. ಪರಸ್ಪರ ಸಹಕಾರ, ಪರಸ್ಪರ ಅವಲಂಬನೆ, ಇವೆಲ್ಲವೂ ಸರಿನೇ. ಅಲ್ಲಿವರೆಗೂ ಕೂಡ JK ಅವರ ಯಾವುದು ಅಬ್ಜೆಕ್ಷನ್ನು ಇಲ್ಲ, ಯಾವ ತಕರಾರು ಇಲ್ಲ. ಯಾಕಂದರೆ ನಮ್ಮ ಜೀವನ ಇರುವುದೇ ಆ ರೀತಿ, ಇಂಡಿಪೆಂಡೆಂಟ್ ಆಗಿರೋದಿಲ್ಲ.
ನಾವು ಈ ಮಳೆ ಬೀರ್ತಾ ಇದೆ ಅದರ ಮೇಲೆ ಅವಲಂಬನೆ ಆಗಿರ್ತೀವಿ, ಬಿಸಿಲ ಮೇಲೆ ಅವಲಂಬನೆ ಆಗಿರ್ತೀವಿ, ಪ್ರಕೃತಿ ಮೇಲೆ ಅವಲಂಬನೆ ಆಗಿರ್ತೀವಿ. ಇವೆಲ್ಲವೂ ಕೂಡ ಭೌತಿಕ ಅವಲಂಬನೆಗಳು, ಅದು ಸರ್ವೇ ಸಾಧಾರಣವಾಗಿ ನಡೆಯುತ್ತೆ. ಆದರೆ ಅವ್ರು ಹೇಳ್ತಾ ಇರೋದೇನೆಂದ್ರೆ ಮಾನಸಿಕ ಅವಲಂಬನೆ ಬೇಕೇ ಅಂತ. ಇದಕ್ಕೆ ಮೀರಿ ಮಾನಸಿಕವಾದ ತೃಪ್ತಿಗೋಸ್ಕರ, ಈಗ ನಾನು ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ನನಗೆ 2 ಇಡ್ಲಿ ಬೇಕು. ಇಡ್ಲಿ ತಿಂದರೆ ತೃಪ್ತಿ ಆಯಿತು. ಆದರೆ ನನ್ನ ಫ್ರೆಂಡು ಟಿಫನ್ ತಿನ್ನೋದಕ್ಕೆ MTR ಹೋಟ್ಲಿಗೆ ಹೋಗ್ತಾನೆ. ಆತನ ಹೇಳ್ಕೊಳ್ತಾನೆ, ನಾನು ಇಡ್ಲಿ MTR ಹೋಟ್ಲಲ್ಲಿ ತಿಂದ್ಬಿಟ್ಟು ಬಂದೆ ಅಂತ. ಆಗ ನಮಗೇನು ಅನಿಸುತ್ತೆ? ಅದೇನೋ ಒಂಥರ ಗ್ರೇಟ್ ಥರ ಫೀಲ್ ಆಗ್ತಾರೆ ಅವರು. 5 ಸ್ಟಾರ್ ಹೋಟೆಲ್ ಊಟ ಮಾಡ್ಕೊಂಡು ಬಂದೆ, ಮತ್ತು ನಾನು ಇಂಥ ದೇಶ ಎಲ್ಲ ಸುತ್ಕೊಂಡು ಬಂದೆ, ನಾವು ಕೂಡ ಕಾಶಿಗೆ ಬಂದಿದ್ದೀವಿ ಹೇಳ್ಕೊಳ್ತೀವಿ, ಮತ್ತೆ ಹೋಗಿ ನಾನು ಕಾಶಿ ಎಲ್ಲ ಸುತ್ಕೊಂಡು ಬಂದೆ ಅಂತ ಭಾವನೆ ಇದ್ದರೆ ಏನದು ಮಾನಸಿಕವಾದಂತಹ ಒಂದು ಸಮಸ್ಯೆ ಆಗಿ ಕಾಡುತ್ತೆ. ಹಾಗಾಗಿ ಬಿಡುಗಡೆ ಅಂದರೆ ಮಾನಸಿಕವಾದಂತಹ ಎಲ್ಲ ಈ ಅಭಿಪ್ರಾಯಗಳ ಬಂಧನ ಇದೆಯಲ್ಲ, ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ಭೌತಿಕವಾದ ಬಂಧನ ಇದೆಯಲ್ವಾ, ಅವುಗಳಿಂದ ಬಿಡುಗಡೆ ಅಂತ. ಅದಕ್ಕೆ ಒಂದು ಉದಾಹರಣೆ ಅಂದರೆ, ನಾನು ಸುಮಾರು ಸಲ ಹೇಳಿರ್ಬೋದೇನೋ ಗೊತ್ತಿಲ್ಲ, ಯಾರಾದರೂ ಒಬ್ಬರಿಬ್ಬರು ಕೇಳದೇ ಇದ್ರೂ ಕೂಡ ಅವ್ರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀನಿ. ಈಗ ಈ ಒಂದು ಹಾಲಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಇದೇ ಹಾಲಲ್ಲಿ ಯಾವುದಾದ್ರೂ ಒಂದು ಪಾರಿವಾಳ ಬಂದು ಕೂತ್ಕೊಳ್ಳುತ್ತೆ ಅಲ್ವಾ, ಇರುತ್ತೆ ಮಾಮೂಲಿ ಅದ್ರ ಜೀವನ ಅವ್ರದ್ದು. ನಾವು ಮತ್ತೆ ಎದ್ದು ಹೋಗ್ತೀವಿ, ಬಾಗಿಲು ಹಾಕೊಂಡು ಹೋಗ್ಬಿಡ್ತೀವಿ. ಪಾರಿವಾಳ ಏನು ಮಾಡುತ್ತೆ? ಆಚೆ ಹೋಗ್ಬೇಕಲ್ಲ, ಅದು ಪಾಪ ಎಷ್ಟೊತ್ತಿರುತ್ತೆ ಇಲ್ಲೇ. ಏನು ಮಾಡುತ್ತೆ? ಎಲ್ಲ ಕಡೆಯೂ ಕೂಡ ಅದಕ್ಕೆ ಆತಂಕ ಶುರು ಆಗ್ಬಿಡುತ್ತೆ. ಆಚೆ ಹೋಗೋದಕ್ಕೆ ಜಾಗ ಇಲ್ಲವೇ ಅಂತ ಆತಂಕ ಶುರು ಆಗ್ಬಿಡುತ್ತೆ. ರೆಕ್ಕೆಗಳೆಲ್ಲ ಬಡ್ಕೊಳ್ಳುತ್ತೆ, ಎಲ್ಲ ಕಡೆ ಒದ್ದಾಡುತ್ತೆ. ಎಲ್ಲ ಭಯಗಳಿಗಿಂತ ಅತ್ಯಂತ ಜಾಸ್ತಿ ಆದಂಥ ವೇದನೆ ಕೊಡ್ತಕ್ಕಂಥ ಭಯ ಯಾವುದು? ಪ್ರಾಣ ಭಯ, ಪ್ರಾಣ ಭೀತಿ ಅಂತ ಹೇಳ್ತೀವಿ ಅದನ್ನು. ಅದು ಸುತ್ತಕೊಳ್ಳುತ್ತೆ ಅದಕ್ಕೆ. ಅಂದರೆ ನಾನು ಏನಾಗ್ಬಿಡ್ತೇನೋ, ನನ್ನ ಅಸ್ತಿತ್ವ ಏನಾಗುತ್ತೋ ಅನ್ನೋದೇ ಅದಕ್ಕೆ ಸುತ್ತಕೊಳ್ಳುತ್ತೆ. ಸುತ್ತುತ್ತಾ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳುತ್ತೆ, ಇನ್ನು ಬೇರೆ ದಾರಿನೇ ಇಲ್ಲ ಅಂತ. ಆಗ ಅದಕ್ಕೆ ಗೊತ್ತಾಗುತ್ತೆ, ಅಲ್ಲಿಂದ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ಗವಾಕ್ಷಿ ಕಾಣಿಸುತ್ತೆ. ಕಾಣಿಸಿದ ತಕ್ಷಣ ಏನಾಗುತ್ತೆ? ಹಾರೋಗ್ಬಿಡ್ತದೆ. ಅದುವರೆಗೂ ಇದ್ದಂತಹ ಭಯ, ಆತಂಕ, ಪ್ರಾಣಭೀತಿ ಇವೆಲ್ಲ ಏನಾಯ್ತದು? ಎಷ್ಟೊತ್ತಿನಲ್ಲಿ ಬಿಡುಗಡೆ ಆಯಿತು? ಎಷ್ಟು ಸಮಯ ತಗೊಳ್ತದೋ? ಅಂದರೆ ಬಿಡುಗಡೆ ಆಗುವುದಕ್ಕೆ ಎಷ್ಟು ಸಮಯ ತಗೊಳ್ತು ಅಂತ? 1 ಸೆಕೆಂಡ್ ಅಷ್ಟೇ. ಅದು ನೋಡಿದ ತಕ್ಷಣ ಮುಗೀತು, ಅಲ್ಲಿಂದ ಹೋದ ತಕ್ಷಣ ಮುಗೀತು. ಮತ್ತೆ ಅದು ಅದರ ಪರಿಸ್ಥಿತಿ ಏನಾಗುತ್ತೆ? ಮತ್ತೆ ಅದು ಈ ಮನೆ ಅನ್ನೋದು ಅದಕ್ಕೆ ಬಂಧನವಾಗಿ ಕಾಣಿಸೋದೇ ಇಲ್ಲ. ಗವಾಕ್ಷಿ ನೋಡ್ಕೊಂಡಿದೆ ಅದು. ಯಾವಾಗ ಬೇಕಾದರೂ ಬರುತ್ತೆ, ಯಾವಾಗ ಬೇಕಾದರೂ ಹೋಗುತ್ತೆ. ನೀವು ಬೇಗಾದರೂ ಹಾಕ್ಕೊಳ್ರಿ, ಡೋರ್ ಆದರೂ ತೆಗೀರಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅದಕ್ಕೆ. ಅಲ್ಲಿಗೆ ಅದು ಏನಾಯಿತು? ಈ ವ್ಯವಸ್ಥೆಯಿಂದ ಬಿಡುಗಡೆ ಆಯಿತು. ಈಗ ನಾವು ಸಂಸಾರದಲ್ಲಿದ್ದೀವಿ, ನಾವು ಅಂತ ಗವಾಕ್ಷಿ ಒಂದೇನಾದ್ರೂ ಕಂಡುಕೊಂಡಿದ್ದೀವ? ನಮಗೂ ಜೀವನ್ಮುಕ್ತ ಅಂತ ಹೇಳ್ತಿರಲ್ವ, ಜೀವನ್ಮುಕ್ತರಿಗೂ ವ್ಯತ್ಯಾಸ ಏನು? ಶ್ರೀಕೃಷ್ಣ ಪರಮಾತ್ಮನು ಕೂಡ ಮದುವೆ ಮಾಡಿಕೊಂಡಿದ್ದ, ಶ್ರೀರಾಮಚಂದ್ರನು ಮದುವೆ ಮಾಡಿಕೊಂಡಿದ್ದ, ರಾಜ್ಯಭಾರನೂ ಮಾಡಿದರು, ಎಲ್ಲ ಮಾಡಿದರು. ಆದರೆ ಅವರು ಏನು ಕಂಡುಕೊಂಡಿದ್ರು? ಬಿಡುಗಡೆಯ ಬಾಗಿಲನ್ನು ಕಂಡುಕೊಂಡಿದ್ರು. ಇದಕ್ಕೆ ಅಂಟುಕೊಂಡಿರಲಿಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ? ನಮಗೂ ಅವ್ರಿಗೆ ವ್ಯತ್ಯಾಸ ಏನಾಗಿದೆ? ಅವ್ರಿಗೆ ಆ ಗವಾಕ್ಷಿ ಗೊತ್ತಿದೆ, ಯಾವಾಗ ಬರಬೇಕು, ಯಾವಾಗ ಹೋಗ್ಬೇಕು, ಅವ್ರಿಗೆ ಆ ಸ್ವತಂತ್ರ ಇದೆ. ನಮಗೆ ಆ ಇಂಡಿಪೆಂಡೆನ್ಸ್ ಇಲ್ಲ, ನಮಗೆ ಸ್ವತಂತ್ರತೆ ಇಲ್ಲ. ಯಾವಾಗ ಬರ್ತೀವೋ ಗೊತ್ತಿಲ್ಲ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಯಾವುದು ನಮ್ಮನ್ನು ಕಾಡಿಸುತ್ತೆ ಗೊತ್ತಿಲ್ಲ, ಯಾವುದು ಸಂತೋಷ ಕೊಡುತ್ತೆ ಗೊತ್ತಿಲ್ಲ,
ಯಾವುದು ಯಾತನೆ ಕೊಡುತ್ತೆ ಗೊತ್ತಿಲ್ಲ. ಇವೆಲ್ಲವನ್ನು ಅರ್ಥವನ್ನು ಏನಂತಾನೆ ಅವ್ರನ್ನ ಜ್ಞಾನಿಗಳು. ಅರ್ಥಕೊಳ್ಳತಕ್ಕಂಥ ಮಾರ್ಗದಲ್ಲಿದ್ದವ್ರಿಗೆ ಸಾಧಕರು. ಮತ್ತೆ ಇನ್ನೂ ಅರ್ಥಕೊಳ್ಳಲ ಬೇಡವಾ, ಈ ಮಾರ್ಗನ ಆ ಮಾರ್ಗನ ಅಂತ ಅನುಮಾನದಲ್ಲಿರೋರನ್ನ ಜಿಜ್ಞಾಸುಗಳು. ಈ ರೀತಿ ನಾವು ಪ್ರಜ್ಞೆಯ ಬೇರೆ ಬೇರೆ ಹಂತಗಳಲ್ಲಿರ್ತಕ್ಕಂಥವ್ರನ್ನ ನಾವು ಈ ರೀತಿ ತಿಳ್ಕೊಬೋದು. ಈಗ ಇವತ್ತಿನ ವಿಷಯ ಏನಂದರೆ, ಕಾನ್ಷಿಯಸ್ನೆಸ್, ದ ಟೋಟಾಲಿಟಿ ಆಫ್ ಲೈಫ್ ಅಂಡ್ ಅವೇರ್ನೆಸ್ ಅಂತ. ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆ, ಟೋಟಾಲಿಟಿ ಆಫ್ ಲೈಫ್ ಅಂದರೆ ಸಮಗ್ರ ಜೀವನ, ಸಂಪೂರ್ಣ ಜೀವನ, ಮತ್ತು ಅವೇರ್ನೆಸ್ ಅಂದರೆ ಎಚ್ಚರಿಕೆ. ಈ ಮೂರು ಪದಗಳು ನಮಗೆ ಫೆಮಿಲಿಯರ್ ಆಗಿರಬೇಕು. ಈಗ ಮೊದಲಿಗೆ ಪ್ರಜ್ಞೆ ತಗೊಳ್ಳೋಣ. ಪ್ರಜ್ಞೆ ಅಂದರೆ ಏನು? ನಮಗೆ ಪ್ರಜ್ಞೆ ಅನ್ನುವುದು ಪ್ರತಿಯೊಂದು ನಮ್ಮ ಅಸ್ತಿತ್ವದ ಪ್ರತಿಯೊಂದು ಕಾರ್ಯಗಳ ಹಿಂದೆ ಇರತಕ್ಕಂಥ ಶಕ್ತಿ ಯಾವುದು? ಈಗ ನಾನು ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ರೆ ಅದಕ್ಕೆ ಅರ್ಥ ಏನು? ನನಗೆ ಪ್ರಜ್ಞೆ ಇದೆ ಅಂತ ಅರ್ಥ. ನೀವು ಕೇಳ್ತಾ ಇದ್ದೀರಾ, ಅರ್ಥ ಏನು? ಪ್ರಜ್ಞೆ ಇದೆ ಅಂತ. ನಾವು ಕೋಪ ಮಾಡ್ಕೊಳ್ತೀನಿ, ಅರ್ಥ ಏನು? ಪ್ರಜ್ಞೆ ಇದೆ ಅಂತ. ಪ್ರೇಮದ ಕುರಿತು ಮಾತಾಡ್ತೀನಿ, ಅರ್ಥ ಏನು? ಪ್ರಜ್ಞೆ ಇದೆ ಅಂತ. ಏನೇನು ನಮ್ಮ ವ್ಯವಹಾರಗಳಿದೆಯೋ ಅವೆಲ್ಲವೂ ಕೂಡ ಕಾರ್ಯಗತ ಆಗಬೇಕಾದ್ರೆ, ಅವೆಲ್ಲವೂ ಕೂಡ ಚಲನಶೀಲವಾಗಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಏನಿರುತ್ತೆ? ಮೂಲಭೂತವಾಗಿ ಪ್ರಜ್ಞೆ ಅದರ ಹಿಂದೆ ಕೆಲಸ ಮಾಡ್ತಾಯಿದೆ. ಪ್ರಜ್ಞೆ ಇಲ್ಲ ಅಂದರೆ ಏನೇನಿರಲ್ಲ, ಲೆಕ್ಕ ಹಾಕೊಳ್ರಿ. ಕಾನ್ಷಿಯಸ್ನೆಸ್ ಅಂತ ಪ್ರಜ್ಞೆ ಅಂದರೆ ಒಂದು ಸಣ್ಣ ಪ್ರಾಣಿ ಇರುತ್ತೆ, ಚಿಕ್ಕದ ಒಂದು ಸೊಳ್ಳೆನೇ ತಗೊಳ್ರಿ, ಅದು ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ನಾವೇನು ಮಾಡ್ತೀವಿ? ಅದನ್ನು ಹೊಡೆಯಕ್ಕೆ ಹೋಗ್ತೀವಿ. ಹೊಡೆಯಕ್ಕೆ ಹೋದಾಗ ಅದು ರೆಸ್ಪಾಂಡ್ ಹೆಂಗೆ ಮಾಡುತ್ತೆ? ಆರೋಗುತ್ತೆ, ತಪ್ಪಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಅದು ಯಾರೋ ಬಂದು ನನಗೆ ಅಪಾಯ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಅರಿವು ಮತ್ತು ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅರಿವು, ಇವೆಲ್ಲವೂ ಸೇರಿ ಪ್ರಜ್ಞೆ ಅಂತ. ತಿಳುವಳಿಕೆ, ಅರಿವು ತಿಳುವಳಿಕೆ ಎಲ್ಲ ಒಂದೇನೆ. ಎಚ್ಚರಿಕೆ ಅವೆಲ್ಲ ಕೂಡ. ಅದು ಎಚ್ಚರಿಕೆ ಇಲ್ಲ ಅಂದರೆ, ಸ್ವಲ್ಪ ಎಚ್ಚರಿಕೆ ಕಡಿಮೆ ಆದರೆ ನಮ್ಮ ಕೈಗೆ ಸಿಕ್ಕಾಕೊಳ್ಳುತ್ತೆ. ಮತ್ತು ಈ ಪ್ರಜ್ಞೆಯನ್ನು ಇನ್ನು ಸ್ವಲ್ಪ ಆಳವಾಗಿ ಅದರ ವಿವಿಧ ಮುಖಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ವೇದಾಂತದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ಕೊಳ್ಳೋಣ. ಅಂದರೆ ಪ್ರಜ್ಞೆ ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಪ್ರಜ್ಞೆ ಎನ್ನುವುದು ದೇಹ ಮತ್ತು ಮನಸ್ಸಿನ ಭಾಗವಲ್ಲ. ಇದು ದೇಹ ಮತ್ತು ಮನಸ್ಸಿನಿಂದ ಬೇರೆಯಾಗಿದೆ. ಅಂದರೆ ಪ್ರಜ್ಞೆ ಅನ್ನೋದು ಅದೇ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಲ್ಲ. ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಒಂದನೇ ಇಲ್ಲ. ಅದು ಅದಕ್ಕೆ ಭಿನ್ನವಾಗಿರ್ತಕ್ಕಂಥದ್ದು ಪ್ರಜ್ಞೆ. ಎರಡನೇದು ಪ್ರಜ್ಞೆ ಆದರೆ ಅವುಗಳನ್ನು ವ್ಯಾಪಿಸಿಕೊಂಡಿದೆ. ಆ ಪ್ರಜ್ಞೆ ಎಲ್ಲಿದೆ? ಇದಕ್ಕೆ ಸಂಬಂಧಪಟ್ಟಿಲ್ಲ, ದೇಹ ಮನಸ್ಸಿಗೂ ಸಂಬಂಧಪಟ್ಟಿಲ್ಲ. ಆದರೆ ಆ ಪ್ರಜ್ಞೆ ಎಲ್ಲಿದೆ? ಎಲ್ಲಿದೆ ಪ್ರಜ್ಞೆ? ಹೇಳಬೇಕು, ಎಲ್ಲಿದೆ ಪ್ರಜ್ಞೆ? ಅದೆಲ್ಲಿದೆ ಅಂದರೆ ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ವ್ಯಾಪಿಸಿಕೊಂಡಿದೆ. ಮೊದಲನೇದು ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದೆ ಅದು. ಇನ್ನೊಂದು, ಆದರೆ ಅವುಗಳನ್ನು ವ್ಯಾಪಿಸಿಕೊಂಡಿದೆ, ಅವುಗಳನ್ನು ಬೆಳಗಿಸುತ್ತದೆ, ಇಲ್ಯುಮಿನ್ ಮಾಡುತ್ತೆ. ಅದು ಕೆಲಸ ಮಾಡಬೇಕಾದ್ರೆ, ನಮ್ಮ ದೇಹ ಮತ್ತು ಮನಸ್ಸು ಕೆಲಸ ಮಾಡಬೇಕಾದ್ರೆ
ಅದಕ್ಕೆ ಕಾರಣ, ಅದಕ್ಕೆ ಶಕ್ತಿ ಕೊಡ್ತಾ ಇರತಕ್ಕಂಥದ್ದು ಯಾವುದು? ಪ್ರಜ್ಞೆ. ಅಂದರೆ ಪ್ರಜ್ಞೆ ದೇಹದ ಮತ್ತು ಮನಸ್ಸಿನ ಭಾಗ ಅಲ್ಲ, ಆದರೂ ಕೂಡ ದೇಹ ಮತ್ತು ಮನಸ್ಸುಗಳನ್ನು ಬೆಳಗಿಸುವುದೇ ಪ್ರಜ್ಞೆ. ಇದು ದೇಹ ಮತ್ತು ಮನಸ್ಸುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ದೇಹ ಮತ್ತು ದೇಹಗಳ ಮುಖಾಂತರ ವ್ಯಕ್ತವಾಗುತ್ತೆ, ಆದರೆ ಅದಕ್ಕೆ ಮಾತ್ರನೇ ಸೀಮಿತ ಆಗಿಲ್ಲ ಅದು. ಇದು ಇನ್ನೊಂದು ಅಂಶ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದನ್ನು ವ್ಯಾಪ್ತಿ ಮೀರಿ ಕೂಡ ಪ್ರಜ್ಞೆ ಇದೆ. ಅಂದರೆ ಈಗ ಉದಾಹರಣೆಗೆ ಸೂರ್ಯನ ಬೆಳಕು ಬರುತ್ತೆ, ಯಾವ ಯಾವ ವಸ್ತುಗಳ ಮೇಲೆ ಬಿದ್ದರೆ ಆ ಎಲ್ಲ ವಸ್ತುಗಳು ಕೂಡ ಪ್ರಕಾಶಮಾನವಾಗಿ ನಮಗೆ ಕಾಣಿಸುತ್ತೆ, ಎಲ್ಲ ವಸ್ತುಗಳನ್ನು ಬೆಳಗಿಸುತ್ತೆ. ಅದು ನೋಡಬೇಕಾದ್ರೆ ಆ ವಸ್ತುಗಳನ್ನು ಸೂರ್ಯನ ಬೆಳಕು ನಮಗೆ ಬೇಕು. ಅಂದರೆ ಆ ಸೂರ್ಯನ ಬೆಳಕು ಆ ವಸ್ತುಗಳಿಗೆ ಮಾತ್ರ ಸೀಮಿತ ಆಗಿದೆಯಾ? ಅಂದರೆ ಸೂರ್ಯನ ಬೆಳಕು ಎಲ್ಲ ಕಡೆನೂ ಇದೆ, ವ್ಯಾಪಿಸಿಕೊಂಡಿದೆ. ಇದಕ್ಕೆ ಮಾತ್ರನೇ ಎಲ್ಲಿ ಅದು ಬೆಳಗಿಸುತ್ತೋ ಅಲ್ಲಿಗೆ ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದನ್ನು ಮೀರಿ ಕೂಡ ಬೆಳಕು ಇದೆ, ಸೂರ್ಯನ ಬೆಳಕು ಇದೆ. ಅದೇ ರೀತಿ ಕಾನ್ಸಿಯಸ್ನೆಸ್ ಅನ್ನೋದು ಕೂಡ ದೇಹ ಮತ್ತು ಮನಸ್ಸಿನ ವ್ಯಾಪ್ತಿ ಮೀರಿ ಕೂಡ ಅದು ಅಸ್ತಿತ್ವದಲ್ಲಿದೆ. ದೇಹ ಮತ್ತು ವಸ್ತುಗಳ ಮೂಲಕ ಪ್ರಕಟಗೊಳ್ಳುತ್ತದೆ, ವ್ಯಕ್ತವಾಗುತ್ತದೆ. ಆದರೆ ಅದು ಪ್ರಕಟಗೊಳ್ಳಬೇಕಾದ್ರೆ, ವ್ಯಕ್ತವಾಗಬೇಕಾದ್ರೆ ಅದಕ್ಕೇನು ಬೇಕು? ಸಹಾಯ ಏನು ಬೇಕು? ಯಾವ ಉಪಾಧಿಗಳು ಬೇಕು? ಮನಸ್ಸು ಮತ್ತು ದೇಹಗಳು ಬೇಕು. ಅದನ್ನು ಬಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಪ್ರಜ್ಞೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಉಪಾಧಿಗಳಿಲ್ಲದೆ ಅದನ್ನು ತಿಳಿಯಲು, ಅನುಭವಿಸಲು ಸಾಧ್ಯವಿಲ್ಲ. ಉಪಾಧಿಗಳಿಂದ ಮಾತ್ರ ಅದನ್ನು ತಿಳಿದುಕೊಳ್ಳಲು, ಅನುಭವಿಸಲು, ಎಕ್ಸ್ಪೀರಿಯನ್ಸ್ ಆಗಲು ಸಾಧ್ಯತೆ. ಪ್ರಜ್ಞೆಯ ಅಭಿವ್ಯಕ್ತತೆಯು ಉಪಾಧಿಗಳಿಗೆ ಅನುಗುಣವಾಗಿರುತ್ತದೆ. ಪ್ರಜ್ಞೆ, ಈಗ ನನ್ನಲ್ಲಿ ಪ್ರಜ್ಞೆ ಇದೆ, ಒಂದು ನಾಯಿಯಲ್ಲೂ ಕೂಡ ಪ್ರಜ್ಞೆ ಇದೆ, ಒಂದು ಸೊಳ್ಳೆಯಲ್ಲೂ ಪ್ರಜ್ಞೆ ಇದೆ. ಎಲ್ಲ ಒಂದೇ ಪ್ರಜ್ಞೆನಾ? ಅಂದರೆ ಪ್ರಜ್ಞೆ ಕರೆಂಟ್ ಇದೆ, ಈ 0 ಕ್ಯಾಂಡಲ್ ಬಲ್ಪು ಇದೆ, 100 ಕ್ಯಾಂಡಲ್ ಬಲ್ಪು ಇದೆ, ಆಮೇಲೆ ಸೀರಿಯಲ್ ಸೆಟ್ಟು ಇದೆ. ಪ್ರಜ್ಞೆ ಎಲ್ಲ ಒಂದೇನೆ, ವ್ಯಕ್ತವಾಗುವ ಮಾಧ್ಯಮ ಎಲ್ಲ ಒಂದೇನಾ? ಒಂದೇ ರೀತಿ ಕಾಣಿಸ್ತಾ ಇದೆಯಾ? ಬೇರೆ ಬೇರೆ ಉಪಾಧಿಗಳಲ್ಲಿ ಬೇರೆ ಬೇರೆಯಾಗಿ ವ್ಯಕ್ತವಾಗುತ್ತೆ. ಅಂದರೆ ಪ್ರಜ್ಞೆ, ನನ್ನಲ್ಲಿರ್ತಕ್ಕಂಥ ಪ್ರಜ್ಞೆ, ಸೊಳ್ಳೆಯಲ್ಲಿರ್ತಕ್ಕಂಥ ಪ್ರಜ್ಞೆ, ಪ್ರಾಣಿಯಲ್ಲಿರ್ತಕ್ಕಂಥ ಪ್ರಜ್ಞೆ, ಈ ಭೂಮಂಡಲಕ್ಕಿರ್ತಕ್ಕಂಥ ಪ್ರಜ್ಞೆ, ಸೌರವ್ಯೂಹಕ್ಕಿರ್ತಕ್ಕಂಥ ಪ್ರಜ್ಞೆ ಎಲ್ಲವೂ ಒಂದೇನೆ, ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆ. ಆದರೆ ಅದು ವ್ಯಕ್ತವಾಗೋದು ಮಾತ್ರ ಬೇರೆ ಬೇರೆ. ಅಂದರೆ ಬೇರೆ ಬೇರೆ ಸಾಮರ್ಥ್ಯಗಳನ್ನು, ಅಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಯಾವ ವಸ್ತು ಅದನ್ನು ಪ್ರಕಟಗೊಳಿಸುತ್ತದೋ ಅದರ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ ಅಂತ. ಯಾವ ವಸ್ತು ಅದನ್ನು ಪ್ರಕಟಗೊಳಿಸುವುದಕ್ಕೆ ಇದೆಯೋ ಅದಕ್ಕೆ ಸೀಮಿತವಾಗಿದೆ ಅಂತ. ಅಂದರೆ ಸೊಳ್ಳೆಯಲ್ಲಿ ಅಷ್ಟು ಮಾತ್ರ ಪ್ರಜ್ಞೆ, ಮನುಷ್ಯನಲ್ಲಿ ಇಷ್ಟು ಮಾತ್ರ ಪ್ರಜ್ಞೆ, ಜೀವನ್ಮುಕ್ತರಲ್ಲಿ ಅಗಾಧವಾದ ಪ್ರಜ್ಞೆ, ಬ್ರಹ್ಮಾಂಡೇಶ್ವರನಲ್ಲಿ ಈ ಸೌರವ್ಯೂಹವನ್ನು ಮೀರಿದಂಥ ಪ್ರಜ್ಞೆ. ಈ ರೀತಿಯಾಗಿ ಆ ಪ್ರಜ್ಞೆ ಆ ರೀತಿ ಕೂಡ ಕೆಲಸ ಮಾಡುತ್ತೆ. ಪ್ರಜ್ಞೆಯ ಅಭಿವ್ಯಕ್ತಿ ಉಪಾಧಿಗಳಿಗೆ ತನ್ನ ಅನುಗುಣವಾಗಿರ್ತದೆ. ಒಂದರಲ್ಲಿ ಒಂದು ಸೇರಿಕೊಂಡಿರುವ ಉಪಾಧಿಗಳನ್ನು ಸ್ವಲ್ಪ ಮಟ್ಟಿಗೆ ಸ್ವತಂತ್ರವಾದ ಪ್ರಜ್ಞೆ ಕೆಲಸ ಮಾಡುತ್ತದೆ. ಅಂದರೆ ಈ ಪ್ರಜ್ಞೆ ಒಂದರಲ್ಲಿ ಒಂದು ಸೇರಿಕೊಂಡಂಗೂ ಕೆಲಸ ಮಾಡುತ್ತೆ. ಈಗ ನನ್ನಲ್ಲಿ ಪ್ರಜ್ಞೆ ಇದೆ, ನಾನು ಟೋಟಲ್ ಆಗಿ ನನ್ನ ಪ್ರಜ್ಞೆ ಅಂತ ಕರೀತೀನಿ ಅದನ್ನು. ಆದರೆ ನನ್ನಲ್ಲಿ ಇನ್ನೂ ಜೀವಕೋಶಗಳಿದೆ, ಗೊತ್ತಾ? ಅಟ್ಲೀಸ್ಟ್ ಬ್ಯಾಕ್ಟೀರಿಯಾಸ್ ಇದೆ, ಗೊತ್ತಾ? ಅದಕ್ಕೆ ಇರತಕ್ಕಂಥ ಒಂದು ಪ್ರಜ್ಞೆ ಇದೆ. ನನ್ನ ದೇಹಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಜ್ಞೆ ಇದೆ, ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಜ್ಞೆ ಇದೆ. ನನ್ನಲ್ಲಿರ್ತಕ್ಕಂಥ ಚಿಕ್ಕ ಜೀವಕೋಶಕ್ಕೂ ಕೂಡ ಅದರದೇ ಆದಂಥ ಪ್ರಜ್ಞೆ ಇದೆ. ಒಪ್ತೀರಿ ಅದನ್ನ? ಇದೆ. ಅಂದರೆ ನನ್ನ ಪ್ರಜ್ಞೆ ಟೋಟಲ್ ಆಗಿ, ನನ್ನ ಪ್ರಜ್ಞೆ ನನ್ನ ದೇಹವನ್ನು ವ್ಯಾಪಿಸಿಕೊಂಡು ನನ್ನ ಪ್ರಜ್ಞೆ ಇದೆ. ಅದರಲ್ಲೇನೆ ಇನ್ನೊಂದು ಜೀವಕೋಶ ಇರುವುದಕ್ಕೂ, ಇನ್ನೊಂದು ಯಾವುದು ಬ್ಯಾಕ್ಟೀರಿಯಾ ಅನ್ಬೋದು, ವೈರಸ್ ಅನ್ಬೋದು, ನೀವೇನಾದರೂ
ಅದನ್ನು ಕರೀರಿ, ಯಾವ ಹೆಸರಿನಿಂದ ಆದರೂ. ಅದಕ್ಕೆ ಬೇಕಾದಂಥ ಪ್ರಜ್ಞೆನೂ ಇದೆ. ಅಂದರೆ ನನ್ನಲ್ಲೇ ಎಷ್ಟಾಯಿತು, ನನ್ನಲ್ಲೇ ಇನ್ನ ಸಾವಿರಾರು ಪ್ರಜ್ಞೆಗಳು ಹೊಂದಿಕೊಂಡು ಕೆಲಸ ಮಾಡತಕ್ಕಂಥ ಜೀವಕೋಶಗಳಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದಕ್ಕೆ ಈ ಬ್ರಹ್ಮಾಂಡಾಧಿಪತಿಯ ಒಂದು ಪ್ರಜ್ಞೆಯಲ್ಲಿ ನಾವು ಆ ಪ್ರಜ್ಞೆಯ ಒಳಗಡೆ ಇದ್ದೀವಿ. ಆದರೆ ಅದು ನಮಗೆ ಗೊತ್ತಾಗ್ತಾರೆ, ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ. ಆ ಜೀವಕೋಶಕ್ಕೂ ಕೂಡ, ನನ್ನಲ್ಲಿರ್ತಕ್ಕಂಥ ಜೀವಕೋಶಕ್ಕೆ ನಾನೇ ಇಂಡಿಪೆಂಡೆಂಟ್ ಅಂದ್ಕೊಳ್ಳುತ್ತೆ. ಇಂಡಿಪೆಂಡೆಂಟ್ ಅದು ಅಲ್ಲ, ನನ್ನ ಒಂದು ಪೂರ್ತಿಯ ಪ್ರಜ್ಞೆಗೆ ಅಳವಡಿಸಿಕೊಂಡು ಅದು ಇದೆ. ಅದೇ ರೀತಿ ಈ ಬ್ರಹ್ಮಾಂಡಾಧಿಪತಿಯ ಪ್ರಜ್ಞೆ ಈ ಸೌರ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿದೆ. ಆ ಒಂದು ಪ್ರಜ್ಞೆಯಲ್ಲಿ ನನ್ನ ಪ್ರಜ್ಞೆ ಏನಾಗಿದೆ, ನನಗನ್ನಿಸುತ್ತೆ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ. ಅಷ್ಟು ಮಟ್ಟಿಗೆ ನಾನು ಸ್ವತಂತ್ರನೂ ಇದೆ ಕೆಲಸ ಮಾಡೋದಕ್ಕೆ, ತೀರ್ಮಾನಗಳು ತಗೊಳ್ಳೋದಕ್ಕೆ. ಆದರೆ ಆ ಸಂಪೂರ್ಣವಾದ ಪ್ರಜ್ಞೆಯಲ್ಲಿ ಇದು ಒಂದು ಭಾಗ. ಇದು ಪ್ರಜ್ಞೆ ಈ ರೀತಿ ಕೂಡ ಕೆಲಸ ಮಾಡುತ್ತೆ. ಈ ಪ್ರಜ್ಞೆಯನ್ನ ಕೇಂದ್ರೀಕರಿಸಬಹುದು. ಅಂದರೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಈ ಎಲ್ಲರನ್ನು ಬಿಟ್ಟು ನಿಮ್ಮನ್ನೇ ನೋಡಬಹುದು, ವಿಶಾಲಗೊಳಿಸಬಹುದು. ಅಂದರೆ ಒಂದು 10 ಜನನ ಒಂದೇ ಏಕಕಾಲದ ನೋಡ್ಬೋದು. ಸಮಗ್ರಗೊಳಿಸಬಹುದು. ಯಾವುದನ್ನ? ಪ್ರಜ್ಞೆಯನ್ನ. ನೋಡಿ ಎಷ್ಟು ವಿಧದಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಜ್ಞೆ ಅನ್ನೋದನ್ನ ನಾವಿಲ್ಲಿ ಅದರ ವ್ಯಾಪ್ತಿಯನ್ನ ಒಂದ್ಸಲ ತಿಳ್ಕೊಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಅದ್ಭುತ ಅನಿಸುತ್ತೆ. ಅಷ್ಟು ಸಾಮರ್ಥ್ಯ ಅದಕ್ಕಿದೆ. ಇದು ಪ್ರಜ್ಞೆಯ ಬಗ್ಗೆ ಇರತಕ್ಕಂಥ ಒಂದು ವಿವರಣೆ. ಈಗ ನಮ್ಮ ಸಬ್ಜೆಕ್ಟ್ಗೆ ಬಂದರೆ, ಈ ಪ್ರಜ್ಞೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಯಾವುದ್ರ ಮುಖಾಂತರ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ವಾಗಲೇ, ಉಪಾಧಿಗಳ ಮೂಲಕ. ಅಂದರೆ ಉಪಾಧಿಗಳು ಅಂದರೆ ನಮ್ಮ ದೇಹ, ಇವೆಲ್ಲನೂ ಉಪಾಧಿಗಳು. ಇನ್ನೊಂದು ರೀತಿಯ ಉಪಾಧಿಗಳು ಅಂದರೆ ನಿರ್ಬಂಧಗಳು ಅಂತ ಹೇಳ್ತೀವಿ, ಕಂಡೀಷನ್ಡ್ ಅಂತ. ಅಂದರೆ ಉಪಾಧಿಗಳಂದರೆ ಅದು ಕಂಡೀಷನ್ಡ್ ಅಂತ ಲೆಕ್ಕ. ಅಂದರೆ ಒಂದು ವಿಧವಾದಂತಹ ವ್ಯವಸ್ಥೆಗೆ ಒಗ್ಗಿಕೊಂಡಿರ್ತಕ್ಕಂಥದ್ದು ಅಂತ. ಅದರ ಮುಖಾಂತರ ಮಾತ್ರ ನಾವು ಈ ಪ್ರಜ್ಞೆಯನ್ನ ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಪ್ರಜ್ಞೆಯ ಸಮಗ್ರ ಕ್ಷೇತ್ರ ಅಂದರೆ ಯಾವುದು? ಆ ಕ್ಷೇತ್ರದಲ್ಲಿ ನಾವು ಇದುವರೆಗೆ ಹೇಳ್ಕೊಂಡು ಬಂದಲ್ಲ, ನಮ್ಮ ಕೋಪ, ತಾಪ, ನಮ್ಮ ವ್ಯವಹಾರಗಳು, ಇವೆಲ್ಲವೂ ಇದೆಯಲ್ಲ, ಇವೆಲ್ಲವೂ ಕೆಲಸ ಮಾಡತಕ್ಕಂಥ ಒಂದು ವಿಶಾಲವಾದಂತಹ ಕ್ಷೇತ್ರ ಯಾವುದಾದ್ರೂ ಇದೆ, ಅದು ನಮ್ಮ ಪ್ರಜ್ಞೆ ಅಂತ. ಇದು ಈ ಪ್ರಜ್ಞೆಯ ಕ್ಷೇತ್ರದಲ್ಲಿ ಎಲ್ಲ ಪ್ರೇರೇಪಣೆಗಳು ಅಂದರೆ ಮೋಟಿವ್ಸ್, ಉದ್ದೇಶಗಳು, ಇಂಟೆನ್ಷನ್ಸ್, ಆಸೆಗಳು, ಸುಖಗಳು, ಭಯಗಳು, ಸ್ಫೂರ್ತಿಗಳು, ಭರವಸೆಗಳು, ದುಃಖಗಳು, ಸಂತೋಷಗಳು ಮುಂತಾದವೆಲ್ಲ ಸೇರಿಕೊಂಡಿದೆ. ಇವೆಲ್ಲ ಎಲ್ಲಿದೆ? ಎಲ್ಲಿ ವ್ಯಕ್ತವಾಗ್ತಾ ಇದೆ? ನಮ್ಮ ಪ್ರಜ್ಞೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಅವೆಲ್ಲ ಸೇರಿ ನಮ್ಮ ಪ್ರಜ್ಞೆಯ ಕ್ಷೇತ್ರ ಅಂತ. ಅಂದರೆ ನಮ್ಮ ಪ್ರಜ್ಞೆಯ ಕ್ಷೇತ್ರದಲ್ಲಿ ಇಷ್ಟೆಲ್ಲವೂ ಕೂಡ ಸೇರಿಕೊಂಡಿವೆ ಅಂತ. ಈ ಪ್ರಜ್ಞೆಯನ್ನ ಮನಃಶಾಸ್ತ್ರಜ್ಞರು, ವಿಶ್ಲೇಷಣಾಕಾರರು ಏನು ಮಾಡಿದ್ದಾರೆ? ಈ ಪ್ರಜ್ಞೆಯನ್ನ ಇದನ್ನ ಡಿವೈಡ್ ಮಾಡಿದ್ದಾರೆ. ವ್ಯಕ್ತ ಪ್ರಜ್ಞೆ ಅಂತಾರೆ, ಸುಪ್ತ ಪ್ರಜ್ಞೆ ಅಂತಾರೆ, ಮತ್ತೆ ಸ್ವಪ್ನ ಪ್ರಜ್ಞೆ ಅಂತಾರೆ, ಜಾಗೃತ ಅಂತಾರೆ, ಸ್ವಪ್ನ, ಸುಸುಪ್ತಿ, ಇವೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡೋದಕ್ಕೆ ಅನುಕೂಲನೇ ಅವೆಲ್ಲ ಮಾಡಿದ್ದಾರೆ, ತಪ್ಪೇನಿಲ್ಲ. ಆದರೆ ಮತ್ತು ಅದನ್ನ ಏನು ಮಾಡಿದ್ದಾರೆ ಅಂದರೆ, ಸುಪ್ತ ಪ್ರಜ್ಞೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಬೇರೆ ಡಿಸೈಡ್ ಮಾಡ್ತಾರೆ. ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ಕ್ಷೇತ್ರ ಇಷ್ಟೇನೆ, ಸುಪ್ತವಾಗಿರ್ತಕ್ಕಂಥ ಪ್ರಜ್ಞೆ ತುಂಬ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಅಂತ. ಮತ್ತು ಅದಕ್ಕೆ ಈಗ ಅನೇಕ ಜನ ಸಾಲುಗಟ್ಟಿ ನಿಂತಿದ್ದಾರೆ. ನಮ್ಮ ಸುಪ್ತ ಪ್ರಜ್ಞೆಯನ್ನ ಅಂಥವ್ರ ಹತ್ರ ಹೋಗಿ, ಮನಃಶಾಸ್ತ್ರಜ್ಞರ ಹತ್ರ, ಹಿಪ್ನಾಟಿಸಮ್ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಹೋಗಿ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ, ನಮ್ಮ ಪ್ರಜ್ಞೆಯನ್ನು ತಿಳ್ಕೊಳ್ಳೋದಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ. ಅದರ ಮೇಲೆ ಅಷ್ಟು ಆಸಕ್ತಿ ಇದೆ. ಆದರೆ JK ಅವರು ಹೇಳ್ತಾರೆ, ಅಷ್ಟು ಶ್ರೇಷ್ಠತೆ ಏನಿದೆ ಅದರಲ್ಲಿ ಅಂತ. ಈ ವ್ಯಕ್ತ ಪ್ರಜ್ಞೆ ಎಷ್ಟು ಅಲ್ಪವಾದದ್ದೋ, ಎಷ್ಟು ನಿರ್ಬಂಧನೆಗಳು ಒಳಗಾಗಿದೆಯೋ, ಏನೇನು ನಮ್ಮಲ್ಲಿ ವ್ಯವಹಾರಗಳು ನಡೀತಾ ಇದೆಯೋ, ಅದಕ್ಕಿಂತ ಮೀರಿ ನಿಮ್ಮ ಸುಪ್ತ ಪ್ರಜ್ಞೆ ಏನೂ ಇಲ್ಲ ಅಂತ. ಅದಕ್ಕೆ ನಮ್ಮ ವಿಶ್ಲೇಷಣೆ ಏನಂದರೆ, ಯಾಕೆ ಸುಪ್ತ ಪ್ರಜ್ಞೆ ಕೂಡ ಈ ಪ್ರಜ್ಞೆ ಥರಾನೇ ಇದೆ ಅಂತ JK ಅವರು ಹೇಳ್ಬೇಕಾದ್ರೆ ಕಾರಣ ಏನು?
ಯಾರಾದರೂ ಹೇಳ್ತೀರಾ? ಏನು ಕಾರಣ? ಸುಪ್ತ ಪ್ರಜ್ಞೆಯಲ್ಲಿ ಏನಿದೆ ವಿಚಾರ ಮಾಡೋಣ. ಏನಿದೆ ಸುಪ್ತ ಪ್ರಜ್ಞೆಯಲ್ಲಿ? ಸುಪ್ತವಾಗಿದ್ದರೆ ನಮ್ಮ ಒಳಗಡೆ ಇರ್ತಕ್ಕಂಥ ನಮ್ಮ ವ್ಯಕ್ತ ಪ್ರಜ್ಞೆಗೆ ನಿಲುಕದೇ ಇರತಕ್ಕಂಥ ಒಂದು ಪ್ರಜ್ಞೆ ಇದೆ, ಅದನ್ನು ಸುಪ್ತ ಪ್ರಜ್ಞೆ ಅಂತ ಕರೆಯೋಣ. ಅದರಲ್ಲಿ ಏನಿದೆ ಅಂತ? ಅದರಲ್ಲಿ ಏನಿದೆ ಅಂತ? ಅಲ್ಲ, ಆ ಪ್ರಜ್ಞೆಯಲ್ಲಿ ಏನು ಅಂಶಗಳಿದೆ ಅಂತ? ನೆನಪುಗಳು ಇದೆ. ನೆನಪುಗಳು ನೆನಪಿಸ್ಕೊಳ್ತಾ ಇದ್ರೆ ಅದು ವ್ಯಕ್ತ ಪ್ರಜ್ಞೆ. ನೆನಪಿಸ್ಕೊಳ್ದೆ ಒಳಗಡೆ ಹೋಗ್ಬಿಟ್ರೆ ಅದು ಸುಪ್ತ ಪ್ರಜ್ಞೆ. ಮತ್ತು ಏನೇನಿದೆ ಅಂದರೆ ಹಿಂದಿನ ಜನ್ಮಗಳ ಎಲ್ಲ ಸಂಸ್ಕಾರಗಳು ಕೂಡ ಅದರಲ್ಲಿದೆ. ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹಿಂದಿನ ಜನ್ಮಗಳೆಲ್ಲವೂ ಕೂಡ ಅದರಲ್ಲಿ ಶೇಖರಣೆ ಆಗಿದೆ. ಈಗ ಲೇಟೆಸ್ಟ್ ಜನ್ಮ ನಮ್ದು ಇವಾಗ ಇದು. ಈ ಜನ್ಮದಲ್ಲೇ ನಮ್ಮ ಪ್ರಜ್ಞೆ ಈ ರೀತಿ ಕೆಲಸ ಮಾಡ್ತಾ ಇದೆ. ಇನ್ನು ಹಿಂದಿನ ಜನ್ಮಗಳಲ್ಲಿ ಹೆಂಗಿರುತ್ತೆ ಸರ್? ಹಿಂದಿನ ಜನ್ಮಗಳಲ್ಲೂ ಇದೇ ಪ್ರಜ್ಞೆ ಬರ್ತಾ ಮುಂದುವರಿಯುತ್ತೆ ಹೊರತು, ಪ್ರಜ್ಞೆ ವಿಶಾಲವಾಗುತ್ತೆ ಹೊರತು, ಪ್ರಜ್ಞೆ ಸೂಕ್ಷ್ಮವಾಗುತ್ತೆ ಹೊರತು, ಹಿಂದಿನ ಜನ್ಮಗಳಲ್ಲಿ ಇನ್ನೂ ಶ್ರೇಷ್ಠವಾಗಿರುತ್ತಾ? ಇದಕ್ಕಿಂತ ಕಡಿಮೆ, ಇದಕ್ಕಿಂತ ಅಲ್ಪವಾದದ್ದೇ. ಅದಕ್ಕೋಸ್ಕರ ಅದರ ಮೇಲೆ ಯಾಕೆ ಆಸಕ್ತಿ ಜಾಸ್ತಿ ನಮಗೆ ಅಂತ? ಏನೋ ಗೊತ್ತಿಲ್ಲದೆ ಇರೋ ತಿಳ್ಕೊಳ್ಳೋದ್ರ ಮೇಲೆ ಇರ್ತಕ್ಕಂಥ ಆಸಕ್ತಿನೇ ಇದು. ಅದೇ ಥರ ಆಸಕ್ತಿ ಅಷ್ಟೇ, ಅದಕ್ಕಿಂತ ಮೀರಿ ಏನೂ ಇಲ್ಲ. ಅದಕ್ಕೋಸ್ಕರ ನಮಗೆ ಅದನ್ನು ಅಷ್ಟು ಆಸಕ್ತಿಯಿಂದ ಪರಿಶೀಲನೆ ಮಾಡಬೇಕಾದಂಥ ಅಗತ್ಯತೆ ಇಲ್ಲ, ಮತ್ತು ಅದನ್ನು 2 ಭಾಗಗಳು ಮಾಡಬೇಕಂತ ಅವಶ್ಯಕತೆಯೂ ಇಲ್ಲ. ಅದನ್ನೇನು ಮಾಡಬೇಕು? ಸಮಗ್ರವಾಗಿ ತಿಳ್ಕೋಬೇಕು. ಯಾಕೆಂದರೆ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಸುಪ್ತ ಪ್ರಜ್ಞೆಯ ಒಂದು ಇನ್ಫ್ಲೂಯೆನ್ಸಸ್ ಕೂಡ ಇರುತ್ತೆ. ವ್ಯಕ್ತ ಪ್ರಜ್ಞೆ ಮಾತ್ರ ತಿಳ್ಕೊಂಡ್ರೂ ಇನ್ಕಂಪ್ಲೀಟು, ಸುಪ್ತ ಪ್ರಜ್ಞೆ ಮಾತ್ರ ತಿಳ್ಕೊಂಡ್ರೂ ಕೂಡ ಇನ್ಕಂಪ್ಲೀಟ್, ಅಂದರೆ ಪೂರ್ಣ ಅಲ್ಲ. ಅದಕ್ಕೋಸ್ಕರ ಸಮಗ್ರವಾಗಿ ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಒಂದು ಮುಖ್ಯವಾದಂಥ ಪ್ರಶ್ನೆ. ಯಾಕೆ ಇದು ಮುಖ್ಯ ಆಗುತ್ತೆ ನಮಗೆ? ನಮ್ಮ ಜೀವನ ಏನಾಗಿದೆ ಅಂದರೆ ಡಿವೈಡ್ ಆಗಿದೆ, ಅಂದರೆ ಫ್ರಾಗ್ಮೆಂಟೇಷನ್ ಆಗಿದೆ, ಅಂದರೆ ವಿಭಾಗಗಳಾಗ್ಬಿಟ್ಟಿದೆ. ಎಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟಾಗ್ಬಿಟ್ಟಿದೆ. ನಾವು ಕಚೇರಿನಲ್ಲಿ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತೀವಿ, ಸೊಸೈಟಿ ಬಂದಾಗ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತೀವಿ, ಮತ್ತು ತರಕಾರಿ ಬಜಾರಲ್ಲಿ ವ್ಯಾಪಾರಕ್ಕೆ ಹೋದಾಗ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಒಂದು ರೀತಿ ವರ್ತನೆ ಮಾಡ್ತೀವಿ. ಅಂದರೆ ನಮ್ಮ ಪ್ರಜ್ಞೆ ಅಷ್ಟು ವಿಧವಾಗಿ ಕೆಲಸ ಮಾಡ್ತಾ ಇದೆ. ಯಾವ ಒಂದು ನಮ್ಮ ಪ್ರಜ್ಞೆಯ ಒಂದು ಭಾಗ ಕೆಲಸ ಮಾಡ್ತಾ ಇರುವಾಗ ಇನ್ನೊಂದು ಭಾಗ ಗಮನಿಸ್ತಾ ಇರುತ್ತೆ. ಇದು ಸರಿ ಅಂತೀವಿ, ಇನ್ನು ಸ್ವಲ್ಪ ಹೊತ್ತಿಗೆ ಅದು ಸರಿ ಇಲ್ಲ ಅಂತ ಹೇಳ್ತೀವಿ. ಇದು ಬೇಕು ಅಂತ ಹೇಳ್ತೀವಿ, ಸ್ವಲ್ಪ ದಿನ ಆದಮೇಲೆ ಇದನ್ನ ಯಾಕೆ ಕಟ್ಕೊಂಡೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಡಿಸಿಷನ್ ಹಿಂದೆ ಇರತಕ್ಕಂಥ ಪ್ರಜ್ಞೆ ಸಮಗ್ರವಾಗಿಲ್ಲ ಅಂತ. ಒಂದು ವೇಳೆ ಸಮಗ್ರವಾಗಿ ಆಗಿದ್ದರೆ ನಮ್ಮ ಕಾರ್ಯಗಳಿಂದ, ನಮ್ಮ ಯೋಚನೆಗಳಿಂದ, ನಮ್ಮ ಕ್ರಿಯೆಗಳಿಂದ, ಭಾವನೆಗಳಿಂದ ಹಿಂದೆ ಇರತಕ್ಕಂಥ ಪ್ರಜ್ಞೆ ಸಮಗ್ರವಾಗಿ ಇದ್ದಿದ್ದರೆ ನಮ್ಮ ತೀರ್ಮಾನಗಳು ಹೆಂಗಿರ್ತಾ ಇತ್ತು? ಸಮಗ್ರವಾಗಿರ್ತಾ ಇತ್ತು. ಒಂದ್ಸಲ ತೀರ್ಮಾನ ತಗೊಂಡಿದ್ದು ಜೀವನದಲ್ಲಿ ಮತ್ತೆ ಎಂದಿಗೂ ಕೂಡ ಇದು ಸರಿ ಇಲ್ಲ, ನಾನು ಆವತ್ತು ತಗೊಂಡಿದ್ದ ತೀರ್ಮಾನ ಅಂತ ಅನಿಸ್ತಾ ಇರಲಿಲ್ಲ. ಈಗ ಹಂಗೆ ಅನಿಸ್ತಾ ಇದೆಯಾ? ಅಲ್ಲ, ನಾವು ತೀರ್ಮಾನ ತಗೊಂಡಿದ್ದೆಲ್ಲ ಸರಿಯಾಗಿದೆ ಅಂತ ಈಗ ಅನಿಸ್ತಾ ಇದೆಯಾ? ಒಂದು ನಮ್ಗೆ ಅನುಕೂಲವಾಗಿರ್ತಕ್ಕಂಥದ್ದು ಅನಿಸುತ್ತೆ, ಬೇರೆದೆಲ್ಲ ಇದನ್ನ ಯಾಕೆ ಕಟ್ಕೊಂಡೆ, ಈ ಕೆಲಸ ಮಾಡಬಾರ್ದಾಗಿತ್ತು, ಈ ಕೆಲಸ ಮಾಡ್ಬೋದಾಗಿತ್ತು, ಹಿಂಗಾಗಬೇಕಾಗಿತ್ತು, ಆ ಥರ ಏನಾದರೂ ನಮ್ಮ ಪ್ರಜ್ಞೆಯಲ್ಲಿ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನಗಳೆಲ್ಲವೂ ಕೂಡ ಸರಿಯಾಗಿದೆ ಅಂತ ಇದ್ದರೆ ನಾವು ಇವತ್ತು ಆನಂದಭರಿತವಾದ ಜೀವನ ನಡೆಸ್ತಾ ಇದ್ವಿ. ಆನಂದಭರಿತವಾದ ಜೀವನ. ಆದರೆ ಈಗ ಸಂಪೂರ್ಣವಾಗಿ ಆನಂದಭರಿತ ಜೀವನ ನಡೆಸ್ತಾ ಇದ್ದೀವ ನಾವು? ಯಾಕಿಲ್ಲ ಅಂದರೆ ನಮ್ಮ ತೀರ್ಮಾನಗಳು ಸರಿ ಇಲ್ಲ, ನಮ್ಮ ಕ್ರಿಯೆಗಳು ಸರಿ ಇಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಆವಾಗ ಯಾಕೆ ಗೊತ್ತಾಗ್ಲಿಲ್ಲ?
ಆವಾಗ ತೀರ್ಮಾನ ತಗೊಂಡಿದ್ದು ಪ್ರಜ್ಞೆಯ ಒಂದು ಭಾಗದಿಂದ ಮಾತ್ರ. ಹಾಗಾಗಿ ಅದು ಸಂಪೂರ್ಣವಾಗಿರುವುದಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಅನುಭವಗಳ ಆಧಾರದ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ, ಅದೇ ಶ್ರೇಷ್ಠ ಅಂದ್ಕೊಳ್ತೀವಿ. ಅನುಭವಗಳ ಆಧಾರದ ಮೇಲೆ ತೀರ್ಮಾನ ತಗೊಳ್ಳಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ, ಜೆ ಕೆ ಅವರು ಹೇಳುವುದಿಲ್ಲ. ಆದರೆ ಅದನ್ನು ಶ್ರೇಷ್ಠ ಅನ್ನತಕ್ಕಂಥ ಭಾವನೆ ಇದೆಯಲ್ಲ, ಅದನ್ನು ತೆಗೆದು ಬಿಡ್ರಿ ಅಂತ. ಯಾಕೆ ತೆಗಿಬೇಕು ಅದನ್ನ? ನಮ್ಮ ಅನುಭವಗಳೇ ಪೂರ್ಣತ್ವದಿಂದ ಬಂದಿರೋದಲ್ಲ, ಸಮಗ್ರತೆಯಿಂದ ಬಂದಿರೋದಲ್ಲ. ನಮ್ಮ ಅನುಭವಗಳು ಕೂಡ ಫ್ರಾಗ್ಮೆಂಟೇಶನ್, ಅಂದರೆ ನಮ್ಮ ರೀತಿಯಲ್ಲಿರ್ತಕ್ಕಂಥ, ನಾವು ಹೆಂಗೆ ಬೇಕೋ ಹಂಗೆ ನಮ್ಮ ಅನುಭವವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಬಂದಿರತಕ್ಕಂಥ ಅನುಭವಗಳು. ಹಾಗಾಗಿ ಅದು ಸಂಪೂರ್ಣ ತೀರ್ಮಾನಗಳಲ್ಲ. ಆಗ ಭಾವಿಸ್ಕೊಂಡು ಹಂಗೆ ಕಾರ್ಯ ಮಾಡೋದ್ರಿಂದ ನಮ್ಮ ಅನುಭವಗಳು ಕೂಡ ಶ್ರೇಷ್ಠವಾದದ್ದಲ್ಲ. ಇದು ಇನ್ನೊಂದು ವಿಷಯ, ನಾವು ತಿಳ್ಕೊಳ್ಬೇಕಾದಂಥ ವಿಷಯ. So, is it possible to be totally aware of the whole field of consciousness and not merely a part, a fragment of it? ಅದರ ತುಣುಕುಗಳಿಂದ ನಾವು ಆ ಇಡೀ ಜೀವನವನ್ನು ಮಾಡಿಕೊಳ್ಳದೆ ಸಮಗ್ರವಾಗಿ ಅದನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯತೆ ಇದೆಯೇ ಅಂತ. ಈಗ ನಮ್ಮ ಜೀವನ ಹೇಗಿದೆ, ಹೇಗೆ ಮಾಡ್ತಾ ಇದ್ವಿ ಅನ್ನೋದು ಕೂಡ ಅದನ್ನು ಸ್ವಲ್ಪ ಪ್ರಸ್ತಾಪ ಮಾಡಿದ್ವಿ. ಈಗ ಈ ಸಮಗ್ರ ಪ್ರಜ್ಞೆಯನ್ನು ಅರಿಯಬೇಕಾದ್ರೆ ದಾರಿ ಯಾವುದು ಅಂತ, ಅಂದರೆ ನಮ್ಮನ್ನು ನಾವು ಅರಿತುಕೊಳ್ಳೋದು ಅಂತ. ನಮ್ಮ ಪ್ರಜ್ಞೆಯನ್ನು ಅರಿಯೋದು ಅಂದರೆ ಏನು? ನಮ್ಮನ್ನು ನಾವು ಅರಿತುಕೊಳ್ಳೋದು, ನಮ್ಮ ಕಾರ್ಯಗಳನ್ನು ಅರಿಯೋದು, ನಮ್ಮ ಯೋಚನೆಗಳನ್ನು ಅರಿಯೋದು, ಇವೆಲ್ಲವೂ ಸೇರಿ ನಮ್ಮನ್ನು ನಾವು ಅರಿಯತಕ್ಕಂಥದ್ದು, ನಮ್ಮ ಪ್ರಜ್ಞೆಯನ್ನು ಅರಿಯತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಎಂಬುದರ, ತನ್ನತನ ಎಂಬುದರ ಸಂಪೂರ್ಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕಾದರೆ ನಮ್ಮ ಒಂದೊಂದೇ ಅಂಶಗಳನ್ನು, ಒಂದೊಂದೇ ಆಲೋಚನೆ, ಒಂದೊಂದೇ ಕ್ರಿಯೆಯನ್ನು ಅರಿತುಕೊಳ್ಳುವುದು ಮತ್ತು ಇಲ್ಲಿ ಕಾಲಕ್ಕೆ ಅವಕಾಶ ಕೊಡುವುದು ಸರಿಯಾದ ಮಾರ್ಗವಲ್ಲ. ಒಂದೊಂದು ಯೋಚನೆಯನ್ನು ಪರಿಶೀಲನೆ ಮಾಡೋದು, ಒಂದೊಂದು ಕ್ರಿಯೆ, ಈಗ ನಾನು ಕೋಪ ಮಾಡ್ಕೊಳ್ತೇನೆ, ಅದನ್ನು ಮಾತ್ರ ಪರಿಶೀಲನೆ ಮಾಡೋದು, ಅದರ ಸಂಪೂರ್ಣ ಅದರ ಹಿನ್ನೆಲೆಯನ್ನು ಬಿಟ್ಬಿಡೋದು, ಈ ರೀತಿ ಪಾರ್ಟ್ ಬೈ ಪಾರ್ಟ್ ನಮ್ಮನ್ನು ಅರಿತುಕೊಳ್ತಾ ಹೋದರೆ ಅದಕ್ಕೆ ಸಮಯ, ಇವತ್ತೆಲ್ಲ ನಾಳೆ ಅರಿತುಕೊಳ್ತೀನಿ ಅಂತ ಸಮಯ ಕೊಡೋದು, ಇದು ಸರಿಯಾದ ಮಾರ್ಗವಲ್ಲ. ಅದು ಅಪ್ರೋಚ್ ಸರಿ ಇಲ್ಲ. ಏಕೆಂದರೆ ಈ ನಾನು ಎಂಬುದು ತುಂಬ ಸಂಕೀರ್ಣವಾದ ಕಾಂಪ್ಲೆಕ್ಸ್ ಎಂಟಿಟಿ ಅಂತ. ಸಂಕೀರ್ಣವಾದ, ಸದಾ ನಿರಂತರವಾಗಿ ಚಲಿಸುವ, ಜೀವಂತವಾಗಿರುವ, ಕಷ್ಟಪಡುವ, ಆಪೇಕ್ಷೆ ಪಡುವ, ಅನೇಕ ಒತ್ತಡಗಳಿಗೆ ಒಳಗಾಗಿರುವ ಒಂದು ಸಂಕೀರ್ಣ ಘಟಕ. ನಾನು ಅನ್ನೋದು ಘಟಕ, ಆ ಎಂಟಿಟಿ, ಆ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಅದು ಏನದು? ಅದರಲ್ಲಿ ಅನೇಕ ಒತ್ತಡಗಳು ಒಳಗಾಗಿದೆ, ಅನೇಕ ಕಷ್ಟಗಳಿಗೆ ಒಳಗಾಗಿದೆ ಮತ್ತು ಕಷ್ಟಪಡ್ತಾ ಇದೆ, ನಿರಂತರವಾಗಿ ಚಲನಶೀಲವಾಗಿದೆ. ಈ ಕ್ಷಣದಲ್ಲಿದ್ದಂಗೆ ನಾನು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಈ ಕ್ಷಣವನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಕ್ಷಣಕ್ಕೆ ಅದು ಅರ್ಥರಹಿತವಾಗುತ್ತೆ, ಅದರಿಂದ ಪ್ರಯೋಜನ ಆಗಲ್ಲ. ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಅರಿಬೇಕಾದರೆ ಈ ಮಾರ್ಗ ಸರಿ ಇಲ್ಲ. ಇದನ್ನು ಸಮಗ್ರವಾಗಿ ಅರಿತುಕೊಳ್ಳಬೇಕೆಂಬುದು ಮನಸ್ಸು ವಿಭಾಗವಾಗಿದ್ದಾಗ ಸಾಧ್ಯವಿಲ್ಲ. ಇದನ್ನು ಸಮಗ್ರವಾಗಿ ಅರಿತುಕೋಬೇಕಾದ್ರೆ ಮನಸ್ಸು ವಿಭಾಗವಾಗಿದ್ದಾಗ ಅದನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಮಗ್ರವಾಗಿ ಏನು ನೋಡುತ್ತೇವೆಯೋ ಅದೇ ಸತ್ಯ. ಸಮಗ್ರವಾಗಿ ಏನು ನೋಡುತ್ತೇವೆಯೋ ಅದೇ ಸತ್ಯ. ಯಾಕೆ ಈ ಮಾತು ಹೇಳಿದರು? ನಾವು ಒಂದೊಂದು ಥರ ಒಂದೊಂದು ನನ್ನ ಹ್ಯಾಬಿಟ್ಸ್ ಈಚೆ ಬರ್ತಾ ಇರುತ್ತೆ. ಅದು ಸಮಗ್ರದ ಅರಿವಲ್ಲ. ಅದು ಒಂದೊಂದನ್ನು ಅರಿತುಕೊಂಡ್ರೆ ಅದು ಸಮಗ್ರದ ಅರಿವಲ್ಲ, ಪಾರ್ಟ್ ಅಷ್ಟೇ. ಆದರೆ ನಾನು ಕೋಪಗೊಳ್ತೀನಿ, ನೀವೇನಂತೀರಾ? ಒಂದ್ಸಲ ಅದನ್ನು ನೋಡಿದ್ರೆ ಏನಂತೀರಾ? ಈಪನ ಕೋಪ ಜಾಸ್ತಿನೇ ಅಂತೀರಾ. ಇನ್ನೊಂದ್ಸಲ ಖುಷಿಯಾಗಿರ್ತೀನಿ, ಏನಂದ್ಕೊಳ್ತೀರಾ? ಸಂತೋಷವಾಗಿದ್ದಾರೆ ಅಂದ್ಕೊಳ್ತೀರಾ. ಇನ್ನೊಂದಿನ ಯಾತನೆ ಬರ್ತಾ ಇರ್ತೇನೆ, ಆವಾಗ ಏನಂದ್ಕೊಳ್ಳಿ, ಅಂದರೆ ನನ್ನ ಒಂದೇ ರೀತಿಯಲ್ಲಿ ನನ್ನ ವರ್ತನೆ ಇರುವುದಿಲ್ಲ. ಕಾಲಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ತಕ್ಕಾಗೆ ಬದಲಾವಣೆ ಶೀಘ್ರವಾಗಿ ಆಗ್ತಾ ಇರುತ್ತೆ. ಆದರೆ ನಿಜವಾದಂಥ ನಾನು ಯಾವುದು ಅಂತ ನನ್ನನ್ನು ಅರಿಬೇಕಂದ್ರೆ ಒಂದು ಪಾಠನ್ನು ಅರ್ಥಕೊಂಡ್ರೆ ಸಾಧ್ಯ ಆಗುತ್ತಾ? ಇಲ್ಲ. ಸಂಪೂರ್ಣತ್ವವನ್ನು ಅರಿಬೇಕು, ಅದರ ಹಿನ್ನೆಲೆಯನ್ನು ಅರಿಬೇಕು.
ಅದು ಇಲ್ಲಿ ಬೇಕಾಗಿರ್ತಕ್ಕಂಥ ಸಾಧ್ಯವಿಲ್ಲ. ಸಮಗ್ರವಾಗಿ ಏನು ನೋಡುತ್ತೇವೆಯೋ ಅದೇ ಸತ್ಯ. ನಾನು ಅನ್ನೋದು ಏನಿದೆಯೋ ಅದು ಸತ್ಯ. ನಮ್ಮಲ್ಲಿ ಬಹುಮಂದಿ ಇದನ್ನು ಮಾಡಲಾರೆವು, ಏಕೆಂದರೆ ಬಹುಮಂದಿ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಅಂತಾರೆ ನನ್ನನ್ನು ನಾನು ನೋಡ್ಕೊಳ್ಳೋದಾಗಲಿ, ಇನ್ನೊಂದು ವಸ್ತುವನ್ನು ಪರಿಶೀಲನೆ ಮಾಡೋದಾಗಲಿ, ಇದ್ಯಾವುದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣನೆ ಮಾಡ್ಕೊಂಡಿರೋದೇ ಇಲ್ಲ. ಇದು ಮುಖ್ಯವಾದ ವಿಷಯ ಅಂತ ನಮಗೆ ಅನಿಸೋದೇ ಇಲ್ಲ. ಯಾವಾಗಲೂ ಕೂಡ ಇಲ್ಲಿ ಹೇಳ್ತಾರೆ ನೋಡ್ರಿ, ನಮ್ಮನ್ನು ನಾವು ಗಮನಿಸಿಕೊಳ್ಳುವುದೇ ಇಲ್ಲ, ನಾವು ಇತರರನ್ನು ನಿಂದಿಸುತ್ತೇವೆ. ನಾವು ಇಬ್ಬರು ಮೂರು ಸೇರಿದಾಗ ಏನು ಮಾತಾಡ್ಕೊಳ್ತೇವೆ? ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತೀವಾ? ಏನು ಮಾತಾಡ್ತೀವಿ? ಅದನ್ನು ಮಾತಾಡ್ತೀವಿ. ಇಲ್ಲ ಅಂದ್ರೆ ಈ ಬಟ್ಟೆ ಎಲ್ಲಿ ತಂದ್ರಿ, ಈ ಸ್ಯಾರಿ ಎಲ್ಲಿ ತಂದ್ರಿ, ಈ ಓಲೆ ಎಲ್ಲಿ ತಂದ್ರಿ, ಇಂಥ ವಿಷಯಗಳಲ್ಲಿ ನಮಗೆ ಆಸಕ್ತಿ ಜಾಸ್ತಿ. ನಮ್ಮ ಬಗ್ಗೆ ನಾವು ಅರ್ಥಕೊಳ್ತಕ್ಕಂಥ ವಿಷಯ ಇದೆಯಲ್ಲ, ಅದು ನಮಗೆ ಮುಖ್ಯವಾದಂಥ ವಿಷಯ ಅನಿಸಿಲ್ಲ, ಗಂಭೀರವಾದಂಥ ವಿಷಯ ಅನಿಸಿಲ್ಲ. ನಾವು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದರಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥ ಅನಿಸಿಲ್ಲ. ಸಂತೋಷ ಬಂದಾಗ ಸಂತೋಷದಲ್ಲಿ ಹಾರಾಡ್ಕೊಂಡು ಹೋಗ್ತೀವಿ, ದುಃಖ ಬಂದಾಗ ದುಃಖದಲ್ಲಿ ಹಾರಾಡ್ಕೊಂಡು ಹೋಗ್ತೀವಿ. ಇದರಿಂದ ಬಿಡುಗಡೆ ಪ್ರಜ್ಞೆ ನಮಗೆ ಇನ್ನು ಬಂದಿಲ್ಲ. ನಾವು ಇತರರನ್ನು ನಿಲ್ಲಿಸುತ್ತೇವೆ, ವಿಷಯಗಳನ್ನು ವಿವರಣೆಗಳ ಮೂಲಕ ಹಾರಿಬಿಡುತ್ತೇವೆ ಅಂತ ವಿಚಾರ ಏನಾದರೂ ಬಂದಾಗ ಅದಕ್ಕೇನೋ ಒಂದು ಎಕ್ಸ್ಪ್ಲೇಷನ್ ಕೊಟ್ಟು ಮುಗಿದೋಯ್ತು, ನನಗೆ ತಿಳಿದು ಬಿಡ್ತು ಅಂತ ಸುಮ್ಮನೆ ಮುಂದಕ್ಕೆ ಹೋಗ್ಬಿಡ್ತೀವಿ. ಅಥವಾ ಗಮನಿಸಲು ಭಯ ಪಡುತ್ತೇವೆ. ನಮ್ಮನ್ನು ನಾವು ಗಮನ ಕೊಡೋಕ್ಕೂ ಕೂಡ ಭಯನೂ ಪಟ್ಕೊಳ್ತೀವಿ. ಯಾಕೆಂದರೆ ನಮ್ಮಲ್ಲಿ ಗಮನಿಸುವಂತಹ ಶಕ್ತಿಯೇ ನಮ್ಮಲ್ಲಿ ಕಡಿಮೆ ಇದೆ. ಗಮನಿಸುವಂಥ ಶಕ್ತಿ ನಮ್ಮಲ್ಲಿ ಕಡಿಮೆ ಇದೆ. ಅದರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಲಕ್ಷ್ಯವಿಡುವುದು ಮತ್ತು ಏಕಾಗ್ರತೆ ಎರಡೂ ಒಂದೇ ಅಲ್ಲ. ನಾವು ಗಮನಿಸುವುದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಆ್ಯಂಡ್ ಅಟೆನ್ಷನ್, ಎರಡು ಪದಗಳು ಜ್ಞಾಪಕ ಇಟ್ಕೊಳ್ಳೋ. ಕಾನ್ಸಂಟ್ರೇಷನ್ ಆ್ಯಂಡ್ ಅಟೆನ್ಷನ್ ಅಂತ ಅಂದರೆ ಏಕಾಗ್ರತೆ ಮತ್ತು ಗಮನಿಸುವಿಕೆ ಎರಡೂ ಒಂದೇ ಅಲ್ಲ. ನಾವೆರಡನ್ನು ಮಿಕ್ಸ್ ಮಾಡ್ಕೊಳ್ತೀವಿ, ಎರಡೂ ಒಂದೇ ಅಲ್ಲ. ಗಮನಿಸುವುದರಲ್ಲಿ ಏಕಾಗ್ರತೆಯಲ್ಲಿ ಏನಿದೆ? ಏಕಾಗ್ರತೆ ಅಂದರೆ ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸುವುದು ಅಂತ. ಏಕಾಗ್ರತೆಯಲ್ಲಿ ಏನಿದೆ? ನಾನು ಇದನ್ನು ಮಾತ್ರ ನೋಡ್ತಾ ಇದ್ದೀನಿ, ಬುಕ್ ಕಡೆ ಏಕಾಗ್ರತೆಯಿಂದ ಓದ್ತಾ ಇದ್ದೀನಿ ಅಂದರೆ ಅರ್ಥ ಏನು? ಮಿಕ್ಕಿದ್ದೆಲ್ಲವನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀನಿ ಅಂತ. ನನ್ನ ಗಮನದಿಂದ ಮಿಕ್ಕ ಎಲ್ಲವನ್ನು ನಿಮ್ಮೆಲ್ಲರ ಕಡೆ ನನ್ನ ಗಮನ ಇಲ್ಲ, ನಾನು ಇದನ್ನು ಮಾತ್ರ ನಾನು ಏನು ಮಾಡ್ತಾ ಇದ್ದೀನಿ? ನನ್ನ ಮನಸ್ಸನ್ನು ಕೇಂದ್ರೀಕರಿಸಿದ್ದೀನಿ ಅಂದರೆ ಏನು? ಅದು ದೂರ ತಳ್ಳಿದ್ದೀನಿ ಅಂತ, ಮಿಕ್ಕಿದ್ದೆಲ್ಲವನ್ನು ದೂರ ತಳ್ಳಿದ್ದೀನಿ ಅಂತ, ಎಲ್ಲವನ್ನು ಸೇರ್ಕೊಂಡಿಲ್ಲ ಅಂತ. ಇದನ್ನು ಎಕ್ಸ್ಕ್ಲೂಷನ್ ಅಂತಾರೆ. ಆದರೆ ಗಮನಿಸುವುದು ಅನ್ನೋದ್ರ ವಿಶೇಷವಾದ ಅದರ ಗುಣ ಏನಂದರೆ, ಗಮನಿಸುವುದು ಇದ್ದೀನಿ, ಸುಮ್ಮನೆ ಗಮನಿಸ್ತಾ ಇದ್ದೀನಿ. ಸುಮ್ಮನೆ ಗಮನಿಸಿದ್ರೆ ಏನಾಗುತ್ತೆ? ಯಾವುದೂ ಕೂಡ ನನ್ನ ಗಮನದಿಂದ ಹೊರತಾಗಿಲ್ಲ, ಎಲ್ಲವನ್ನು ಗಮನಿಸ್ತಾ ಇದ್ದೀನಿ, ಎಲ್ಲವೂ ಅರ್ಥ ಆಗ್ತಾ ಇದೆ, ಎಲ್ಲವನ್ನು ಗಮನಿಸ್ತಾ ಇದ್ದೀನಿ ಅನ್ನೋದು ಅದರಲ್ಲಿರ್ತಕ್ಕಂಥ ವಿಶೇಷತೆ. ಅಂದರೆ ಎರಡು ಬೇರೆ ಬೇರೆ ಆದಂಥ ಕ್ರಿಯೆಗಳು, ಒಂದಕ್ಕೂ ಒಂದು ವಿರುದ್ಧವಾದಂಥ ಕ್ರಿಯೆಗಳು, ಗಮನಿಸುವುದು ಮತ್ತು ಏಕಾಗ್ರತೆ. ಯಾಕಂದರೆ ಇದನ್ನು ಹೇಳ್ತಾ ಇರೋದು ಧ್ಯಾನದಲ್ಲಿ ನಾವು ಸಾಮಾನ್ಯವಾಗಿ ಏಕಾಗ್ರತೆಗೆ ಇಷ್ಟಪಡ್ತೀವಿ. ಅಂದರೆ ಏಕಾಗ್ರತೆ ಮಾಡೋದನ್ನೇ ಧ್ಯಾನ ಅಂದ್ಕೊಳ್ತೀವಿ. ಒಂದು ವಸ್ತುವನ್ನು, ಒಂದು ವಿಗ್ರಹವನ್ನು ಏನಾದರೂ ಮುಂದುಗಡೆ ಇಟ್ಕೊಂಡು ಅದನ್ನು ಏಕಾಗ್ರತೆ ಅದರ ಮೇಲೆ ಇಟ್ಟು ಮಾಡ್ತಕ್ಕಂಥದ್ದನ್ನು ತುಂಬ ಶ್ರೇಷ್ಠ ಅಂದ್ಕೊಳ್ತೀವಿ. ಅದಕ್ಕೋಸ್ಕರ ಅದಿದ್ದಾಗ ಮನಸ್ಸಿಗೆ ತರಬೇತಿ ಆಗುತ್ತೆ ಅಷ್ಟೇ ಹೊರತು ಮನಸ್ಸನ್ನು ಮೀರಿ ಅದು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಲ್ಲ ಅಲ್ಲಿ. ಏಕೆಂದರೆ ನಾವು ನಮ್ಮ ಬಗ್ಗೆ ಇಲ್ಲಿ ಒಂದೊಂದ್ಸಲ ಗಮನಿಸುವುದು, ಸಮಗ್ರವಾಗಿ ಅರಿಯುವುದು, ನಾವು ಮಾತನಾಡುವ ವಿಷಯ, ರೀತಿ, ನಮ್ಮ ಪರಿಸರ, ನಮ್ಮ ಸುತ್ತಲೂ ಇರುವ ಮರಗಳ ಬಣ್ಣಗಳು, ಆಕಾಶ, ಚಲಿಸುವ ಮೋಡಗಳು, ನಿಚ್ಚಲವಾದ ಆಕಾಶ, ನೀರಿನ ಹರಿವು, ಇವೆಲ್ಲವುಗಳಿಗೆ ಗಮನ ಕೊಡೋದು. ಗಮನ ಕೊಡೋದು ಅಂದರೆ ಇವೆಲ್ಲವೂ ಮಳೆ ಬರ್ತಾ ಇದೆ, ಎಲ್ಲವನ್ನು ಗಮನಿಸೋದು. ಅಂದರೆ ಆ ಕಡೆ ಗಮನ ಹೋದಾಗ ನೀವು ಹೇಳ್ತಾ ಇರೋದು ನಮಗೆ ಕೇಳಿಸಲ್ವಲ್ಲ, ನಾವು ಗಮನಿಸೋದಲ್ವಲ್ಲ ಅಂತ
ಅಂದ್ಕೋಬಹುದು. ಆವಾಗಲೇ ನಾನು ಹೇಳಿದೆ ಯಾವುದೋ ಪ್ರಜ್ಞೆಗೆ ಎಷ್ಟು ಸಾಮರ್ಥ್ಯ, ಎಷ್ಟು ಶಕ್ತಿಗಳಿದೆ ಅಂತ. ಇಡೀ ನಮ್ಮ ಸೌರ ಬ್ರಹ್ಮಾಂಡೇಶ್ವರ ಏನ್ ಮಾಡ್ತಾ ಇದ್ದಾರೆ? ಇಡೀ ಸೌರ ಬ್ರಹ್ಮಾಂಡವನ್ನು ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದರನ್ನು ಇಣಿಕಿ ನೋಡ್ತಾ ಇದ್ದಾರಾ? ಇಲ್ಲ. ಅವ್ರಿಗೆ ಯಾರು ಬೇಕಾದವರು ಇಲ್ಲ, ಯಾರು ಬೇಡದವರು ಇಲ್ಲ, ಆಗಬೇಕಾಗಿರೋದು ಇಲ್ಲ, ಆಗಬಾರದಂತಹದ್ದು ಇಲ್ಲ. ನಮ್ಮಲ್ಲಿ ಆಗಿದೆಯಾ ಮನಸ್ಸು? ನಮ್ಗೆ ಬೇಕಾದವರು ಇದ್ದಾರೆ, ಬೇಡದೇವ್ರು ಇದ್ದಾರೆ, ನಾವು ದ್ವೇಷ ಮಾಡೋರು ಇದ್ದಾರೆ, ಪ್ರೀತಿ ಮಾಡೋರು ಇದ್ದಾರೆ, ಸಲಿಗೆಯಿಂದ ಇರೋರು ಇದ್ದಾರೆ, ಅಥವಾ ನಮ್ಮ ಮೇಲೆ ಕೋಪ ಮಾಡ್ಕೊಂಡವರು ಇದ್ದಾರೆ, ದ್ವೇಷ ಇವೆಲ್ಲವೂ ಇದ್ದಾರೆ. ಹಾಗಾಗಿ ನಮ್ಮ ಏಕಾಗ್ರತೆ ಹೆಂಗಿರುತ್ತೆ? ನಮ್ಮ ಗಮನ ಹೆಂಗಿರುತ್ತೆ? ನಮ್ಮ ಗಮನ ಆಯ್ಕೆ ಸಹಿತವಾಗಿರುತ್ತೆ, ಆಯ್ಕೆಯಿಂದ ಕೂಡಿರುತ್ತೆ. ಯಾರನ್ನು ಗಮನಿಸಬೇಕು, ಯಾರನ್ನ ಗಮನಿಸಬಾರ್ದು. ಯಾರನ್ನ ಗಮನಿಸಿದ್ರೆ ನನಗೆ ಪ್ರಯೋಜನ ಆಗುತ್ತೆ, ಯಾರನ್ನ ಗಮನಿಸಿದ್ರೆ ನನಗೆ ನಷ್ಟ ಆಗುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ಕೂಡ ನನ್ನ ಪ್ರಜ್ಞೆಯಲ್ಲಿದೆ, ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಸಂಪೂರ್ಣವಾಗಿ ಗಮನ ಕೊಡುವುದರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ಮತ್ತು ಅಸಾಮರ್ಥ್ಯನೂ ಇಲ್ಲ. ಯಾಕಂದರೆ ನಮ್ಮ ಮನಸ್ಸು ಛಿದ್ರವಾಗಿದೆ. ಇದನ್ನು ಕ್ರೋಢೀಕರಿಸುವುದು ಹೆಂಗೆ ಅಂತ ಪ್ರಶ್ನೆ. ಏಕೆಂದರೆ ನಾವು ನಮ್ಮ ಬಗ್ಗೆ, ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿಯೇ, ನಮ್ಮ ಸುಖಾಪೇಕ್ಷೆಗಳ ಬಗ್ಗೆ, ಲಾಭ ನಷ್ಟಗಳ ಬಗ್ಗೆ, ನಮ್ಮ ಭಾವನೆಗಳ ಬಗ್ಗೆ, ಹವ್ಯಾಸಗಳ ಬಗ್ಗೆ, ಮಹತ್ವಾಕಾಂಕ್ಷೆಗಳ ಬಗ್ಗೆ ಆಸಕ್ತರಾಗಿದ್ದೇವೆ. ನಮ್ಗೆ ಏನೇನೋ ಮಹತ್ವಾಕಾಂಕ್ಷೆಗಳಾಗಿದ್ದೀವಿ, ಏನೇನೋ ಆಸೆಗಳಿದೆ. ಅದರಲ್ಲೇ ನಾವು ತಲ್ಲೀನರಾಗಿರೋದ್ರಿಂದ ನಮ್ಮ ಗಮನ ಸಂಪೂರ್ಣವಾಗಿ ಆ ಕಡೆ ತಿರುಗೋದಿಲ್ಲ. ಈಗ ಇಲ್ಲೇ ಕಾಶಿ ನೋಡೋಕೆ ಬಂದಿದ್ದೀವಿ, ಇವೆಲ್ಲವನ್ನು ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಾ? ಅಥವಾ ನೋಡ್ತಾ ಇದ್ದೀವಿ? ನಮ್ಮ ಗಮನ ಊರಿನ ಕಡೆ ಗಮನ ಇದ್ದರೆ ಇಲ್ಲಿ ಸಂಪೂರ್ಣವಾಗಿ ನೋಡೋಕ್ಕಾಗುತ್ತಾ? ಆಗಲ್ಲ. ಇಲ್ಲಿ ದೇಹ ಇದೆ, ಮನಸ್ಸು ಊರಲ್ಲಿದೆ. ಮನಸ್ಸಿನಿಂದ ಏನಾದರೂ ಕೆಲಸ ಮಾಡೋಕ್ಕಾಗುತ್ತಾ? ಮನಸ್ಸಿನಿಂದ ಏನಾದರೂ ಕೆಲಸ ಮಾಡೋಕ್ಕಾಗುತ್ತಾ? ಈಗ ನಿಮ್ಮೂರಲ್ಲಿ ಮೊಬೈಲ್ ಬಿಟ್ಟು ಬಂದಿದ್ದೀರಿ, ಆ ಮೊಬೈಲನ್ನು ಎತ್ತಿ ಇನ್ನೊಂದು ಕಡೆ ಇಡೋಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಮನಸ್ಸಲ್ಲಿದೆ, ಮನಸ್ಸಿಂದ ಆ ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಇಲ್ಲಿ ದೇಹ ಇದೆ, ಮನಸ್ಸಿಲ್ಲ. ಮನಸ್ಸಿಲ್ಲ, ದೇಹ ಇದೆ ಅಂದರೆ ನಾನು ಹೇಳ್ತಾ ಇರತಕ್ಕಂಥ ವಿಷಯ ನಿಮ್ಗೆ ಅರ್ಥ ಆಗುತ್ತಾ? ಅಂದರೆ ಇಲ್ಲೂ ಪ್ರಯೋಜನ ಇಲ್ಲ, ಅಲ್ಲೂ ಪ್ರಯೋಜನ ಇಲ್ಲ. ಅಲ್ಲಿಗೆ ಏನು ಮಾಡಬೇಕು? ನಮ್ಮ ಸಂಪೂರ್ಣ ಅಸ್ತಿತ್ವವನ್ನು, ಅಂದರೆ ನಮ್ಮ ಮನಸ್ಸು, ನಮ್ಮ ಗಮನ, ಪ್ರತಿಯೊಂದು ಕೂಡ ಒಂದು ಕಡೆ ಇರಬೇಕಾಗುತ್ತೆ. ಅಂದರೆ ನಮ್ಮ ಇಡೀ ಅಸ್ತಿತ್ವ, ನಮ್ಮ ಇಂದ್ರಿಯಗಳು, ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಕೂಡ ಎಲ್ಲಿ ಸಮಗ್ರವಾಗಿರುತ್ತೋ ಅಲ್ಲಿ ಎಂಥ ಕಾರ್ಯ ಬೇಕಾದರೂ ನಡೆದೋಗುತ್ತೆ. ಆ ಕಾರ್ಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿರುತ್ತೆ, ಅರ್ಧಂಬರ್ಧ ಇರುವುದಿಲ್ಲ. ಅದಕ್ಕೋಸ್ಕರನೇ ಸಂಪೂರ್ಣ ಮಾನವರಾಗಿರಬೇಕು ಅನ್ನೋದು. ನಾವು ಈ ಗಮನದ ಬಗ್ಗೆ ವಸ್ತುನಿಷ್ಠರಾಗಿ ಅರಿವುಳ್ಳವರಾಗಿರುವುದಿಲ್ಲ. ಯಾವುದೇ ವಸ್ತುನಿಷ್ಠವಾಗಿ ಅಂದರೆ ಏನು ಹೇಳ್ಬೇಕು ನೀವೇ. ವಸ್ತುನಿಷ್ಠರಾಗಿ ನಾವು ಅರಿವುಳ್ಳವರಾಗಿಲ್ಲ ಅಂತ ಒಂದು ಹೇಳಿಕೆ ಇದೆ. ವಸ್ತುನಿಷ್ಠವಾಗಿ ನಾವು ಅರಿವುಳ್ಳವರಾಗಿರಲ್ಲ. ಅರ್ಥ ಏನು? ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮರ ಇದೆ, ನಾನು ಹೋಗ್ತೀನಿ, ಮರ ನೋಡ್ತೀನಿ, ಭಾಳ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಬ್ಬ ವಿಜ್ಞಾನಿ ಹೋಗ್ತಾನೆ, ಮರ ನೋಡ್ತಾನೆ, ಏನು ಹೇಳ್ತಾನೆ? ಅಂದರೆ ಇದರ ತಳಿ ಯಾವುದು, ಇದರ ವಂಶವಾಹಿನಿ ಯಾವುದು, ಯಾವ ಕುಲಕ್ಕೆ ಸೇರುತ್ತೆ ಇದು, ಇವೆಲ್ಲವನ್ನು ಕೂಡ ಆತನು ಪರಿಶೀಲನೆ ಮಾಡ್ತಾನೆ. ಒಬ್ಬ ಪರಿಸರವಾದಿ ಹೋಗ್ತಾನೆ, ಅದೇ ಮರ ನೋಡ್ತಾನೆ, ಏನಂತಾನೆ? ಎಷ್ಟು ಚೆನ್ನಾಗಿದೆ, ಇದರ ಮೇಲೆ ಎಷ್ಟು ಪಕ್ಷಿಗಳು ಗೂಡು ಕಟ್ಕೋಬಹುದು, ಜೀವನಾಧಾರವಾಗಿದೆ ಇದು, ಪರಿಸರಕ್ಕೆ ಎಷ್ಟು ಇದರಿಂದ ಆಮ್ಲಜನಕ ಬರುತ್ತೆ, ಇವೆಲ್ಲವನ್ನು ಕೂಡ ಆತನ ಗಮನದಲ್ಲಿ ಇರುತ್ತೆ. ಈ ರೀತಿ ಅದೇ ಮರ ಕಡಿಯೋನು ಹೋಗ್ತಾನೆ, ಏನು ನೋಡ್ತಾನೆ? ಎಷ್ಟು ಟನ್ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ ಅಂತ ನೋಡ್ತಾನೆ. ಆದರೆ ಮರ ಯಾವುದು ಅಂತ
ಒಂದೇ ಮರನೇ. ಆದರೆ ಮರವನ್ನು ನಾನು ಇಷ್ಟು ವಿಭಾಗವಾಗಿ ನೋಡ್ತಾ ಇದ್ದೀನಲ್ವಾ, ಆದರೆ ನಿಜವಾಗ್ಲೂ ಮರ ಅಂದ್ರೆ ಏನು ಅಂತ ಹಿರಿಯ ಸಹೋದರ ಅಂದ್ರೆ, ಯಾಕಂದ್ರೆ ನೀವು ಥಿಯಾಸಫಿ ಓದಿದ್ದೀರಾ. ಥಿಯಾಸಫಿನಲ್ಲಿ ಮರ ಆದಮೇಲೆ ಕಲ್ಲು ಆದಮೇಲೆ ಮರ ಆಗಿದೆ, ಮರ ಆದಮೇಲೆ ಪ್ರಾಣಿ ಆಗಿದೆ, ಪ್ರಾಣಿ ಆದಮೇಲೆ ಮನುಷ್ಯರಾಗಿದ್ದೀವಿ ಅಂತ ಒಂದು ಸಾಹಿತ್ಯ ಓದಿದ್ದೀವಿ. ಹಾಗಾಗಿ ನೀವು ನಮ್ಮ ನೀವು ನೋಡಿದ್ರೆ ಹಿರಿಯ ಸಹೋದರ ಅಂತೀವಿ. ಆದರೆ ನಿಜವಾದ ಮರ ಯಾವುದು ಅಂತ ಅಂದರೆ ನಾವು ಯಾರೂ ಕೂಡ ವಸ್ತುನಿಷ್ಠವಾಗಿ ನೋಡ್ತಾ ಇಲ್ಲ. ಮರ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮರ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನಾವು ಈ ಕಂಡೀಷನ್ಗಳಿದೆಯಲ್ಲ, ನಮ್ಮ ಈ ನಿಬದ್ಧತೆಗೆ ಒಳಗಾಗಿರ್ತಕ್ಕಂಥ ಮನಸ್ಸಿದೆಯಲ್ಲ, ಮನಸ್ಸನ್ನು ಮೀರಿದಾಗ ಮರ ಯಾವುದು, ಮರ ಅಂದರೆ ಏನು, ಮರದ ಜೊತೆ ಸಂಪರ್ಕ ಇವೆಲ್ಲವೂ ಏರ್ಪಟ್ಟಾಗ ಮಾತ್ರ ಮರಕ್ಕೂ ನನಗೂ ಸಂಪರ್ಕಕ್ಕೆ ಬರುತ್ತೆ. ಮತ್ತು ಆ ಸಂಪರ್ಕದಲ್ಲಿ ಮನಸ್ಸು ಕೆಲಸ ಮಾಡೋದಿಲ್ಲ, ನಾನು ಅನ್ನೋದು ಕೆಲಸ ಮಾಡೋದಿಲ್ಲ, ಬರೀ ಚೈತನ್ಯ ಅನ್ನೋದೇ ಚೈತನ್ಯ ನೋಡ್ತಾ ಇರುತ್ತೆ. ಚೈತನ್ಯಕ್ಕೆ ಏನು ಸಾಮರ್ಥ್ಯ ಇದೆ? ಒಂದು ವಸ್ತುವನ್ನ, ನಿಮ್ಮನ್ನ ಯಾರನ್ನಾದ್ರು ನೋಡಿದ್ರೆ ಮುಖ ನೋಡಿದ ತಕ್ಷಣ ನನಗೆ ಇವರು ದುಃಖದಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ, ಅಥವಾ ವ್ಯಸನದಲ್ಲಿದ್ದಾರೆ, ಅಥವಾ ಏನೋ ಒಂದು ಅರ್ಥ ಆಗುತ್ತೆ. ಈ ಅರ್ಥ ಆಗತಕ್ಕಂಥ ಸಾಮರ್ಥ್ಯ ಎಲ್ಲಿಂದ ಬಂತು ನನಗೆ? ಮನಸ್ಸಿನಿಂದ. ಇನ್ನೊಂದು ಸಾಮರ್ಥ್ಯ ಇದೆ ನಮ್ಮ ಪ್ರಜ್ಞೆಗೆ. ಬರೀ ವಸ್ತುವನ್ನು ನೋಡಿದ್ರೆ, ಈ ಪುಸ್ತಕವನ್ನು ನೋಡಿದ್ರೆ ಬರೀ ಪುಸ್ತಕವಾಗೇ ಕಾಣಲ್ಲ. ನೀರನ್ನು ನೋಡಿದರೆ ಬರೀ ನೀರಾಗೆ ಕಾಣೋದಲ್ಲ, ಅದರ ಒಳಗಿಡತಕ್ಕಂಥ ಸತ್ವಗೂ ಕೂಡ ನನಗೆ ಅರ್ಥ ಆಗುತ್ತೆ. ಆ ಪ್ರಜ್ಞೆ ಇಟ್ ಪೆನೆಟ್ರೇಟ್ಸ್ ದ ಇನ್ನರ್ ಲೇಯರ್ಸ್ ಆಫ್ ಥಿಂಗ್ ಅಂತೀವಿ. ಅಂದ್ರೆ ಅದನ್ನ ಭೇದಿಸಿಕೊಂಡು ನೋಡ್ತಕ್ಕಂಥ ಶಕ್ತಿ ನಮಗೆ ಬರುತ್ತೆ. ಅದ್ಯಾವುದು ಪ್ರಜ್ಞೆ? ಅದನ್ನು ಬುದ್ಧಿಮಟ್ಟದ ಪ್ರಜ್ಞೆ ಅಂತ ಹೇಳ್ತೀವಿ. ಅದು ಬುದ್ಧಿಮಟ್ಟ. ಯಾಕೆ ನಾವು ಬುದ್ಧಿಮಟ್ಟದ ಪ್ರಜ್ಞೆಯನ್ನ ಗಳಿಸ್ಕೋಬೇಕು, ಮನಸ್ಸನ್ನು ಮೀರಿ ಹೋಗ್ಬೇಕು ನಮ್ಮ ಪ್ರಜ್ಞೆ ಅಂತ ಯಾವಾಗಲೂ ನಮ್ಮ ಸಾಧನೆಯಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬುದ್ಧಿಮಟ್ಟದ ಪ್ರಜ್ಞೆಗೆ ಎಲ್ಲವನ್ನು ಭೇದಿಸಿ ನೋಡ್ತಕ್ಕಂಥ ಶಕ್ತಿ ಇದೆ. ಆ ಪ್ರಜ್ಞೆಯಲ್ಲಿ ಮಾತ್ರ ಮರ ನಿಜವಾದ ಸ್ವರೂಪ, ಸ್ವಸ್ವರೂಪ ನಮಗೆ ಅರ್ಥ ಆಗುತ್ತೆ ಅನ್ನತಕ್ಕಂಥ ವಿಚಾರ. ಅದು ವಸ್ತುನಿಷ್ಠವಾಗಿ ನೋಡುವುದಂದ್ರೆ ಆ ಪ್ರಜ್ಞೆಯ ಮಟ್ಟದಿಂದ ನೋಡಿದಾಗ ಮಾತ್ರ ನಮಗೆ ವಸ್ತುನಿಷ್ಠವಾಗಿ ನೋಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಸರ್ 10 ನಿಮಿಷ ನಮ್ಗೆ ಲೇಟಾಗಿ ಕೊಟ್ಟಿದ್ದೀರಾ, 10 ನಿಮಿಷ ಉಪಯೋಗಿಸ್ಕೊಳ್ತೀವಿ. 5 ನಿಮಿಷನಾ? ಇರ್ಲಿ. ಇನ್ನೊಂದು, ಸಂಪೂರ್ಣ ಗಮನವೇ ಅರಿವು. ಈಗ ಅರಿವು ಬಂದಿದ್ವಿ ಅಲ್ಲಿಂದ. ಈ ಗಮನ ಅರಿವು ಅನ್ನೋದ್ರ ಬಗ್ಗೆ ಅವರು ಒಂದ್ಸಲ ಒಂದು ಇನ್ಸಿಡೆಂಟನ್ನು ಜ್ಞಾಪಕ ಮಾಡ್ಕೊಳ್ತಾರೆ. ಏನಂದ್ರೆ, ಭಾರತ ದೇಶದಲ್ಲಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ JK ಅವರು. ಅವ್ರ ಮುಂದೆಗಡೆ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, ಹಿಂದ್ಗಡೆ 3 ಜನ ಕೂತ್ಕೊಂಡಿರ್ತಾರೆ. ಏನು ಅವರ ಡಿಸ್ಕಷನ್ ಏನಂದ್ರೆ, ಯಾಕಂದ್ರೆ JK ಅವ್ರು ಸಿಕ್ಕುವುದು ಅಪರೂಪ. ಅವ್ರು ಸಿಕ್ಕಿದಾಗ ನಮ್ಮಂತ ಅವ್ರು ಬಿಡ್ತೀವ? ಏನೋ ಪ್ರಶ್ನೆ ಕೇಳಬೇಕಲ್ವಾ? ಅದು ಸೀರಿಯಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಏನಂದ್ರೆ, ಪ್ರಜ್ಞೆ ಅರಿವು ಅಂದ್ರೆ ಏನು ಅಂತ ಡಿಸ್ಕಷನ್ ನಡೀತಾ ಇರುತ್ತೆ, ತುಂಬಾ ಗಂಭೀರವಾಗಿ ನಡೀತಾ ಇರುತ್ತೆ. ಡ್ರೈವರ್ ಪಾಪ ಎಲ್ಲೋ ಪಕ್ಕಕ್ಕೆ ನೋಡ್ತಾನೆ, ಅಲ್ಲಿ ಹೋಗಿ ಒಂದು ಮೇಕೆ ಮೇಲೆ ಮೇಕೆ ಗೊತ್ತಲ್ವಾ, ಆಡು ಅಂತ ಹೇಳ್ತಿಲ್ವಾ, ಅದ್ರ ಮೇಲೆ ಆರಿಸ್ಕೊಂಡು ಹೋಗ್ಬಿಡ್ತಾನೆ. ಇದು JK ಅವ್ರಿಗೆ ಗೊತ್ತಾಗುತ್ತೆ. ಈ ಹಿಂದ್ಗಡೆ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ, ಅವ್ರು ಇನ್ನೂ ಅದೇ ವಿಷಯದಲ್ಲಿ ತಲ್ಲೀನರಾಗಿದ್ದಾರೆ. ಯಾವುದ್ರ ಬಗ್ಗೆ? ಅರಿವಿನ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ. ಅರಿವಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೀವು ಈ ರೀತಿ ಚರ್ಚೆ ಮಾಡ್ತಾ ಇದ್ದೀರಾ ಅರಿವಿನ ಬಗ್ಗೆ, ಆದರೆ ನಿಮ್ಮ ಕಾರು ಒಂದು ಪ್ರಾಣಿ ಮೇಲೆ ಹರ್ಕೊಂಡು ಹೊರಟೋಯ್ತು, ಅದ್ರ ಬಗ್ಗೆ ನಿಮ್ಗೆ ಅರಿವಿದೆಯಾ ಅಂತ. ನಮ್ಮ ಪರಿಸ್ಥಿತಿ ಹಂಗಾಗಿದೆ. ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಆದರೂ ಕೂಡ ಅರಿವು, ಇದನ್ನ ವೇದಾಂತ ಭಾಷೆಯಲ್ಲಿ ಇದನ್ನ ಮಾಯೆ ಅಂತ ಕರೀತಾರೆ. ಈ ಅರಿವಿನ ಕೊರತೆಯನ್ನ ಮಾಯೆ ಅಂತ ಕರೀತಾರೆ. ಹಾಗೆ ರಮಣ ಮಹರ್ಷಿಗಳಿಗೆ ಒಂದ್ಸಲ ಒಬ್ಬರು ಇರ್ತಕ್ಕಂಥವರು ಪ್ರಶ್ನೆ ಕೇಳ್ತಾರೆ, ಮಾಯೆ ಅಂದ್ರೆ ಏನು ಅಂತ. ಅವ್ರೇನು ಮಾತಾಡಲ್ಲ, ಮೌನವಾಗಿರ್ತಾರೆ.
ಹಾಗೆ ಸ್ವಲ್ಪ ಹೊತ್ತಾಗುತ್ತೆ. ನಮ್ಮ ಆಗಿನ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಆ ಮಠಕ್ಕೆ ಬರ್ತಾರೆ. ಅವರು ರಮಣ ಮಹರ್ಷಿಗಳನ್ನು ಭೇಟಿ ಮಾಡ್ತಾರೆ, ಆಶೀರ್ವಾದ ಪಡಿತಾರೆ, ಮತ್ತು ಹೊರ್ಟೋಗ್ತಾರೆ. ಅವ್ರ ಹಿಂದೆ ಸುಮಾರು ಜನ ಬಂದಿರ್ತಾರೆ. ಅವ್ರ ಹಿಂದೆ ಪಟಾಲಮ್ಮ ಎಲ್ಲರೂ ಹೊರ್ಟೋಗ್ತಾರೆ. ಅವ್ರು ಹೋಗ್ತಾರಲ್ವ, ಅವ್ರ ಹಿಂದೆ ಬಂದವರು ಹೋಗ್ತಾರೆ. ಇಲ್ಲಿ ಕೂತ್ಕೊಂಡಿದ್ದವರು ಎದ್ದು ಹೊರ್ಟೋಗ್ಬಿಡ್ತಾರೆ. ಮುಕ್ಕಾಲು ಭಾಗ ಜನ ಅಲ್ಲಿ ಕೂತ್ಕೊಂಡಿದ್ದವರು ಅವ್ರ ಜೊತೆನೆಲ್ಲ ಎದ್ದು ಹೊರ್ಟೋಗಿದ್ದಾರೆ. ಆವಾಗ ರಮಣ ಮಹರ್ಷಿ ಹೇಳ್ತಾರೆ, ಇದೇ ಮಾಯೆ ಅಂತ. ಯಾವ್ದು ಮಾಯೆ? ಅದುವರೆಗೂ ಕೇಳಕ್ಕೆ ಬಂದಿದ್ದವರು, ಅದುವರೆಗೂ ರಮಣ ಮಹರ್ಷಿಗಳನ್ನ ಬೋಧನೆಯನ್ನು ಕೇಳೋದಕ್ಕೆ ಅಲ್ಲಿ ಧ್ಯಾನ ಕುಳಿತುಕೊಂಡಿರ್ತಕ್ಕಂಥವರು, ಯಾರೋ ರಾಧಾಕೃಷ್ಣನ್ ಅವರು ಪ್ರೆಸಿಡೆಂಟ್ ಬಂದಿದ್ದಾರೆ, ಇಂಡಿಯಾಗೆ ಪ್ರೆಸಿಡೆಂಟ್ ಬಂದಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ಇವರು ಎದ್ದು ಹೊತ್ತೋಗ್ಬಿಡ್ತಾರೆ. ಅಂದರೆ ಅವ್ರಿಗೆ ಯಾವುದು ಮುಖ್ಯ ಆಯಿತೋ, ಯಾವ ಅರಿವಿನಲ್ಲಿದ್ದಾರೆ ಅವರು, ಇದು ಮಾಯೆ, ಇದು ಅರಿವಿನ ಕೊರತೆ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ವಿಷಯಗಳು ಇತ್ತು, ಸಮಯಾವಕಾಶ ಸಾಲದೇ ಇರೋದರಿಂದ ಇಲ್ಲಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿ ಈ ಒಂದು ಅವಕಾಶವನ್ನು ಕೊಟ್ಟಂಥ ಗೋಷ್ಠಿಯ ನಿರ್ದೇಶಕರಿಗೂ ಈ ದಿನದ ನಿರ್ದೇಶಕರು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ನಮ್ಮ ಸದರ ವಾಸುದೇವ್ ಸರ್ ಮಾತಾಡಿದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಇದೆ. ಇವಾಗ ನಮ್ಮ ಹಿರಿಯ ಸದರ ರೆಡ್ಡಪ್ಪಾಚಾರ್ಯರು ಉತ್ತರ ಕೊಡ್ತಾರೆ. The parties in the whole, the parties in the whole, but the whole is not in the part. ಸ್ವಲ್ಪ ದಿಗ್ಭ್ರಾಂತರಾದರೂ ಆಗಬಹುದು ಈ ಸ್ಟೇಟ್ಮೆಂಟಿಂದ. ಭಾಗವು ಪೂರ್ಣದಲ್ಲಿದೆ, ಪೂರ್ಣವು ಭಾಗದಲ್ಲಿ ಇಲ್ಲ. ಬಹುಶಃ ನಮ್ಮ ನಂಬಿಕೆ ತಲೆ ಕೆಳಗಾಗ್ಬೋದು, ಈಗ ಬುಡ ಮೇಲೆ ಆಗ್ಬೋದು. ಇದುವರೆಗೂ ನಾವು ತಿಳ್ಕೊಂಡಿರೋದೇನು? ಭಾಗದಲ್ಲಿಯೂ ಪೂರ್ಣದಲ್ಲೂ ಪೂರ್ಣಮದ ಏನ್ ಕಥೆ ಇದೀವ ಮತ್ತೆ. ಸೊ ನಮ್ಮ ನಂಬಿಕೆ ಏನಾಯ್ತು ಇವಾಗ ಹಾಗಾದ್ರೆ? ದ ಪಾರ್ಟ್ ಈಸ್ ಇನ್ ದ ಹೋಲ್, ಬಟ್ ಹೋಲ್ ಈಸ್ ನಾಟ್ ಇನ್ ದ ಪಾರ್ಟ್. ನೀವು ಎಷ್ಟೇ ಭಾಗಗಳನ್ನ ನೋಡಿದ್ರೂ ಇಟ್ ಈಸ್ ನಾಟ್ ಎ ಹೋಲ್. ಬಟ್ ನೀವು ಒಮ್ಮೆ ಹೋಲನ್ನ ನೋಡಿದ್ರೆ ಎಲ್ಲ ಭಾಗಗಳನ್ನು ನೀವು ನೋಡಿದ ಹಾಗೆ. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ JK's ಥಿಂಕಿಂಗ್. ನಾನು ಇವತ್ತು ಶಾಂತಿಯನ್ನು ಅಭ್ಯಾಸ ಮಾಡ್ತೀನಿ, ನಾಳೆ ಪ್ರೇಮವನ್ನು ಅಭ್ಯಾಸ ಮಾಡ್ತೀನಿ, ಇನ್ನೊಂದು ದಿನ ಇನ್ನೊಂದಷ್ಟು ತಿಂಗಳುಗಳಾದ್ಮೇಲೆ ಇನ್ನೊಂದನ್ನು ಅಭ್ಯಾಸ ಮಾಡ್ತೀನಿ. ಈಸ್ ಇಟ್ ಪಾಸಿಬಲ್? ನೋ, ಅದಲ್ಲ, ಅದು ಸಾಧ್ಯ ಇಲ್ಲ. ಬಹಳ ಸುಂದರವಾದ ಕೆಲವು ದೃಷ್ಟಾಂತಗಳನ್ನು ಕೊಟ್ಟರು. ಪ್ರಜ್ಞೆ ನೋಡಿ, ಒಂದ್ ದಿನ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ, ಕಣ್ಣು ಬಿಟ್ಕೊಂಡಿದ್ದೀನಿ, ಕಣ್ಣು ತೆರ್ಕೊಂಡಿದ್ದೀನಿ. ನನ್ನ ಮುಂದೆ ನನಗೆ ಪರಿಚಿತವಾಗಿರುವಂಥ ವ್ಯಕ್ತಿ ಹೋಗ್ತಾನೆ. 1-2 ನಿಮಿಷ ಆದ್ಮೇಲೆ ಯಾರು ಇಲ್ಲಿಂದ ಹೋದ್ರಲ್ಲ? ಹೋಗಿರೋರು ಯಾರು? ಗೊತ್ತಿರೋರು.
ನಾನು ಅಂದ್ಕೊಳ್ತೀನಿ ಯಾರೋ ಓದಲ್ಲ, ಯಾರವರು ಅಂತ. ಈಗ ನಾನು ನೋಡೋದು ಯಾವುದು ಅಂದ್ರೆ ಏನ್ ಹೇಳ್ತೀವಿ ಉತ್ತರ? ಕಣ್ಣು. ಕೇಳಿಸ್ಕೊಳ್ಳೋದು ಅಂದ್ಕೊಳ್ಳೆ ಕಿವಿ. ಈ ತರ ಪಂಚೇಂದ್ರಿಗಳಿಗೂ ಹೇಳ್ತಾ ಹೋಗೋಣ ಬಿಡ್ಲಿ. ಸೊ ನೋಡುವುದೇ ಕಣ್ಣಾಗಿದ್ಮೇಲೆ ನನ್ನ ಎದುರುಗಡೆ ಹಾದೋದಂತ ನನ್ನ ಪರಿಚಯದ ವ್ಯಕ್ತಿ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ? ಪ್ರಜ್ಞೆ ಆ ಕಡೆ ಇರ್ಲಿಲ್ಲ. ಪಕ್ಕದಲ್ಲೇ ಬಂದು ಮಾತಾಡಿಸ್ತಾ ಇದ್ದಾರೆ, ನಾನು ಮಾತಾಡಿಲ್ಲ. ಸ್ವಾಮಿ ಅಂತ ಮುಟ್ಟಿದ್ಮೇಲೆ ಓಹ್ ಯಾವಾಗ ಬಂದ್ರಿ? ಕೇಳಿಸ್ಕೊಳ್ಳೋದು ಕಿವಿ ಅಂತ ಹೇಳಿದ್ರಿ, ನನ್ನ ಪಕ್ಕದಲ್ಲಿ ಬಂದು ಮಾತನಾಡ್ತಾ ಇದ್ದಾರೆ, ಕೇಳಿಸ್ಲಿಲ್ಲ ಯಾಕೆ ಅಂದ್ರೆ ಉತ್ತರ ಏನ್ ಕೊಡ್ತೀರಾ? ಪ್ರಜ್ಞೆ ಬೇರೆ ಕಡೆ. ನೋಡಿ, ಯಾಕೆ ಕೇಳಿಸ್ಲಿಲ್ಲ ಅಂದ್ರೂ ಪ್ರಜ್ಞೆ ಬೇರೆ ಕಡೆ ಇತ್ತು ಅಂತೀರಾ, ಯಾಕೆ ಕಾಣ್ಲಿಲ್ಲ ಅಂದ್ರೂ ಪ್ರಜ್ಞೆ ಬೇರೆ ಕಡೆ ಇತ್ತು ಅಂತೀರಾ, ಯಾಕೆ ಆ ತಕ್ಷಣದಲ್ಲಿ ರುಚಿ ಗೊತ್ತಾಗ್ಲಿಲ್ಲ ಅಂದ್ರೂ ಪ್ರಜ್ಞೆ ಬೇರೆ. ಸೊ ನೋಡೋದು ಕಣ್ಣು ಅಂದ್ವಿ, ಕೇಳಿಸ್ಕೊಳ್ಳೋದು ಕಿವಿ ಅಂದ್ವಿ, ರುಚಿ ನೋಡೋದು ನಾಲ್ಗೆ ಅಂದ್ವಿ. ಆದ್ರೆ ಅದೇ ಆ ಟೈಮಲ್ಲಿ ಯಾಕೆ ಅದು ಯಾವುದು ಗೊತ್ತಾಗ್ಲಿಲ್ಲ ಅಂತ ಕೊಡ್ತಾರ ಉತ್ತರ ಮಾತ್ರ ಒಂದೇ, ಪ್ರಜ್ಞೆ ಅಲ್ಲಿರ್ಲಿಲ್ಲ, ಪ್ರಜ್ಞೆ ಅಲ್ಲಿರ್ಲಿಲ್ಲ, ಪ್ರಜ್ಞೆ ಅಲ್ಲಿರ್ಲಿಲ್ಲ ಅಂತ. ಪ್ರಜ್ಞೆಯ ಸಾಮರ್ಥ್ಯ ಎಷ್ಟು ಅಂತ ಹೇಳಿದ್ರೆ, ಐಸ್ ಕೆನಾಟ್ ಸಿ, ಐಸ್ ಕೆನಾಟ್ ಸಿ, ಇಯರ್ಸ್ ಕೆನಾಟ್ ಹಿಯರ್, tongue cannot able to taste, but the conscious can through the eyes. That same conscious can hear through the ears. That same conscious can taste through the tongue. ಕಣ್ಣುಗಳೇ ನೋಡೋದಿಲ್ಲ, ಕಿವಿಗಳೇ ಕೇಳಿಸ್ಕೊಳ್ಳೋದಿಲ್ಲ, ನಾಲಿಗೆಯೇ ರುಚಿಯನ್ನ ನೋಡೋದಿಲ್ಲ. ಇದೆಲ್ಲವನ್ನ ಮಾಡ್ತಾ ಇರೋದು ಯಾವುದು? ಕಾನ್ಶಿಯಸ್, ಪ್ರಜ್ಞೆ. ಪ್ರಜ್ಞೆ. ಆ ಪ್ರಜ್ಞೆ ಉಪಾಧಿಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇದೆ. ಆದ್ರೆ ಇಂಥ ಪ್ರಜ್ಞೆ ಈಗ ಸದ್ಯಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಅದರ ಒಂದು ಸಮಗ್ರತೆಯ ಉಪಯೋಗವನ್ನು ನಾವು ಮಾಡ್ತಾ ಇಲ್ಲ, ಅದನ್ನ ಸಮಗ್ರವಾಗಿ ನಾವು ಬಳಸ್ತಾ ಇಲ್ಲ. ಅದಕ್ಕೋಸ್ಕರವೇ ನಮಗೆ ಯಾವುದರ ಸಮಗ್ರ ತಿಳುವಳಿಕೆಯೂ ನಮಗೆ ಆಗ್ತಾ ಇಲ್ಲ. ನೋಡಿ, ಇನ್ನೊಂದು ಪದ ಬಳಸಿದ್ರು ಅವರು, ಚೈತನ್ಯ ಅಂತ ಕೊನೆಯಲ್ಲಿ ಒಂದು ಪದ ಬಳಸಿದ್ರು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚೈತನ್ಯ ಅಂಡ್ ಪ್ರಜ್ಞೆ? ಪ್ರಜ್ಞೆ ಮತ್ತು ಚೈತನ್ಯ ಇದೆರಡಕ್ಕಿರೋ ವ್ಯತ್ಯಾಸ ಹೇಗೆ ಅಂದ್ರೆ, ಸೂರ್ಯ ಮತ್ತು ಸೂರ್ಯನ ಕಿರಣಗಳು. ಚೈತನ್ಯ ಈಸ್ ಸನ್, ಪ್ರಜ್ಞೆ ಈಸ್ ಸನ್ಶೈನ್. ಸೂರ್ಯನ ಕಿರಣಗಳಿದೆಯಲ್ಲ ಅದು ಪ್ರಜ್ಞೆ, ಸೂರ್ಯ ಚೈತನ್ಯ. ಸೊ ಈಗ ನಾವು ಇಡೀ JK ಅವರ ಲಿಟ್ರೇಚರ್ನ ನಾವು ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಯಾವಾಗಲೂ ಸಮಗ್ರತೆಗೆ ಮಹತ್ವವನ್ನು ಕೊಡಬೇಕು, ನಾಟ್ ಫಾರ್ ದಿ ಪಾರ್ಟ್. ಭಾಗಕ್ಕಲ್ಲ, ಸಮಗ್ರತೆಗೆ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಬಹಳ ಸಹಜವಾಗಿ ನೋಡಿ, ಅದು JK ಅವ್ರ ಲಿಟ್ರೇಚರ್ ಅಂದ್ರೆ ನಮ್ಗೆ ತುಂಬಾ ಹಾಗೆ ಹೀಗೆ ಅನ್ಕೊಂತೀವಿ. ನೋಡಿ, ಅವರು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು. ಯಾರು ನಮ್ಗೆ ಅದರಲ್ಲಿ ಏನೂ ಅರ್ಥವಾಗ್ಲಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಏನು ಅರ್ಥ ಆಗಲ್ಲ ಅಂತ ಹೇಳೋ ಹಾಗಿಲ್ಲ. ನೋಡಿ, ಅವರು ಬಹಳ ತಿಳಿಯಾಗಿ, ಸಹಜವಾಗಿ, ಸರಳವಾಗಿ ಆ ಸಾಹಿತ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೋದರ ವಾಸುದೇವ್ ಅವರಿಗೆ ಧನ್ಯವಾದಗಳು. ಈಗ